ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ರಾಜಕೀಯ ಭವಿಷ್ಯ ನೀಡಿದ ಜಿಲ್ಲೆಗೆ ಮೋಸ ಮಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ನೀರಾವರಿ ಹೋರಾಟಗಾರರು ಆಕ್ರೋಶ. ತ್ಯಾಜ್ಯ ನೀರು ಗುಣಮಟ್ಟದಲ್ಲಿ ಚರ್ಚೆಗೆ ಪಂಥಾಹ್ವಾನ. ಭಾನುವಾರದ ಬಂದ್ಗೆ ಬಿಜೆಪಿಯಲ್ಲೇ ಗೊಂದಲ. ರೈತ ಸಂಘಟನೆಗಳು, ನೀರಾವರಿ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ. ಬಿಜೆಪಿ ಅಯೋಮಯ. ಬಂದ್ಗೆ ಜಿಲ್ಲಾಧ್ಯಕ್ಷರ ಸಹಮತ, ಸಂಸದರ ವಿರೋಧ. ಹೆಚ್ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಸಿಎಂ ಡಿಸಿಎಂಗೆ ಬೀಜ ನಿಗಮದ ಅಧ್ಯಕ್ಷ ನಂದಿ ಆಂಜನಪ್ಪ ಪತ್ರ. ರಾಜ್ಯ ಸರ್ಕಾರದ ಮನವೊಲಿಸಿ 6 ತಿಂಗಳೊಳಗೆ 3ನೇ ಹಂತದ ಶುದ್ಧೀಕರಣ, ಇಲ್ಲವಾದರೆ ರಾಜಕೀಯ ನಿವೃತ್ತಿ. ಜಿಲ್ಲಾ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಇದೆಯೇ? ಜಿಲ್ಲಾಧ್ಯಕ್ಷರ ಗಮನಕ್ಕೆ ಇಲ್ಲದೆ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ. ಸುದ್ದಿಗೋಷ್ಠಿಯಲ್ಲಿ ಒಪ್ಪಿಕೊಂಡ ಸೀಕಲ್ ರಾಮಚಂದ್ರ ಗೌಡ. ಬಂದ್ಗೆ ಸಹಮತ ಇದೆ ಎಂದ ಅಧ್ಯಕ್ಷ. ವಾರ್ತೆಗಳ ವಿವರ. 3 ದಶಕಗಳ ಹೋರಾಟದ ನಂತರವೂ ಜಿಲ್ಲೆಗೆ ಶುದ್ಧ ನೀರು ನೀಡುವಲ್ಲಿ ಸರ್ಕಾರಗಳು ವಿಫಲವಾಗಿದ್ದು, ಅವಿಭಜಿತ ಜಿಲ್ಲೆಯಲ್ಲಿ ರಾಜಕೀಯ ಭವಿಷ್ಯ ರೂಪಿಸಿಕೊಂಡ ಕೃಷ್ಣ ಬೈರೇಗೌಡರು ಈ ಜಿಲ್ಲೆಯ ಜನರ ಪಾಲಿಗೆ ಅಪಾಯವಾಗಿರುವ ನೀರಿನ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಉಭಯ ಜಿಲ್ಲೆಗಳಿಗೆ ಮಾಡಿದ ಬಹುದೊಡ್ಡ ಮೋಸವಾಗಿದೆ ಎಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಹೇಳಿದ್ದಾರೆ. ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ 6ರಂದು ದಾಖಲೆ ಬಜೆಟ್ ಮಂಡಿಸಿದ್ದಾರೆ. ಆದರೆ ಜಿಲ್ಲೆಯ ನೀರಾವರಿಗೆ ಏನೂ ನೀಡಿಲ್ಲ. ಆದರೂ ಉಭಯ ಜಿಲ್ಲೆಗಳಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು ಸಂಘಟನೆಯಾಗಿಲ್ಲ. ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸವೂ ಮಾಡಿಲ್ಲ. ಇದು ಈ ಜಿಲ್ಲೆಯ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ ಎಂದರು. ವಿರೋಧ ಪಕ್ಷವಾಗಿ ನೀರಾವರಿ ಹೋರಾಟ ಸಮಿತಿ ಕಳೆದ 2 ದಶಕಗಳಿಂದ ಕೆಲಸ ಮಾಡುತ್ತಿದೆ. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕಲುಷಿತ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ರು. ಇದಕ್ಕೆ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಸುಳ್ಳು ಉತ್ತರ ನೀಡಿದ್ರೆ, ಅದೇ ಸುಳ್ಳು ಉತ್ತರದ ಆಧಾರದ ಮೇಲೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹೇಳಿಕೆ ನೀಡುವ ಮೂಲಕ ಜಿಲ್ಲೆಯ ನೀರಾವರಿ ಹೋರಾಟದ ದಶಕದ ವರದಿಗಳನ್ನು ಲಘುವಾಗಿ ಪರಿಗಣಿಸಿದ್ರು. ಕೃಷ್ಣ ಬೈರೇಗೌಡರು ಅನುಭವಿಸುತ್ತಿರುವ ಅಧಿಕಾರಕ್ಕೆ ಕೋಲಾರ ಜಿಲ್ಲೆಯ ಜನತೆಯ ಆಶೀರ್ವಾದ ಕಾರಣ ಎಂಬುದನ್ನು ಅವರು ಮರೆತಿರುವುದು ದುರಾದೃಷ್ಟ ಎಂದರು. ಅವರು ಈ ನಮ್ಮ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೂ ಸಹ ಈ ಜಾಗಕ್ಕೆ ಬಂದಿದ್ದರು. ಒಂದು 2-3 ತಿಂಗಳ ಹಿಂದೆ ಮುಳಬಾಗಿಲಿನ ಶಾಸಕರು ಅವರು ವಿಧಾನಸಭಾ ಅಧಿವೇಶನದಲ್ಲಿ ಬಜೆಟ್ ಪ್ರಸ್ತಾವನೆ ಬಜೆಟ್ ಮೇಲೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜಿಲ್ಲೆಗಳಿಗೆ ನಮಗೆ ಅರೆಸಂಸ್ಕರಿತ ಕಲುಷಿತ ನೀರನ್ನು ಕೊಡ್ತಾ ಇದ್ದೀರಿ, ನಮಗೆ ಇದರಿಂದ ಅಪಾಯ ಆಗ್ತಾ ಇದೆ ಜಿಲ್ಲೆಗಳಿಗೆ, ಮುಂದಿನ ದಿನಗಳಲ್ಲಿ ಜಿಲ್ಲೆಗಳಲ್ಲಿ ವಾಸ ಮಾಡೋದು ಕೂಡ ಕಷ್ಟ ಸಾಧ್ಯ ಆಗ್ತದೆ, ಆರೋಗ್ಯ ಹಾಳಾಗ್ತದೆ, ಕೃಷಿ ಮೇಲೆ ವ್ಯತಿರಿಕ್ತವಾದಂಥ ದುಷ್ಪರಿಣಾಮಗಳಾಗ್ತವೆ, ಅಂತರ್ಜಲದ ಮಾಲಿನ್ಯ ಹೆಚ್ಚಾದರೆ ಇನ್ನು ಮುಂದಕ್ಕೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗದೇ ಇರುವಂಥ ಅಪಾಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನಮ್ಮ ಸಣ್ಣ ನೀರಾವರಿ ಮಂತ್ರಿಗಳಾದಂಥ ಬೋಸರಾಜ್ ಅವರು ಈ ಒಂದು ಉತ್ತರವನ್ನು ಅವರಿಗೆ ಒದಗಿಸಿದರು. ಸಹಿ ಮಾಡಿ ಇದೊಂದು 104 ಪೇಜುಗಳ ಉತ್ತರ. ಇದನ್ನು ಮಂತ್ರಿಗಳು ಶಾಸಕರಿಗೆ ಒದಗಿಸಿದ್ರು. ಆ ಉತ್ತರದ ಅವಿಭಜಿತ ಕೋಲಾರ ಜಿಲ್ಲೆಯ ಋಣದಲ್ಲಿರತಕ್ಕಂಥ ಕೃಷ್ಣ ಬೈರೇಗೌಡರು ಈ ವರದಿ ಬಹಳ ಅತ್ಯದ್ಭುತವಾಗಿದೆ, ನೀರು ಬಹಳ ಪವಿತ್ರವಾಗಿದೆ, ಅದರ ಎಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ, ನಾವು ನಿರಂತರವಾಗಿ ಅದನ್ನು ಲ್ಯಾಬ್ ರಿಪೋರ್ಟ್ಗಳು ಪ್ರಯೋಗಾಲಯಕ್ಕೆ ಕಳಿಸ್ತಾ ಇದ್ದೀವಿ, ಚೆಕ್ ಮಾಡಿಸ್ತಾ ಇದ್ದೀವಿ, ಅದರಿಂದ ಏನೂ ಅಪಾಯ ಇಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಇಷ್ಟು ವರ್ಷಗಳ ಸುಮಾರು 10 ವರ್ಷಗಳಿಂದ ಈ ಕಲುಷಿತ ನೀರಿನ ವಿಚಾರದಲ್ಲಿ ಆಗ್ತಾ ಇರತಕ್ಕಂಥ ಅನೇಕ ವೈಜ್ಞಾನಿಗಳು ಸಂಸ್ಥೆಗಳು ಕೊಟ್ಟಂಥ ವರದಿಗಳನ್ನು
ಒಂದೇ ಕ್ಷಣದಲ್ಲಿ ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕುವಷ್ಟು ಸರಳವಾಗಿ ಲಘುವಾಗಿ ತೆಗೆದು ಬಿಸಾಕ್ಬಿಟ್ಟು. ನೀರಾವರಿಗೆ ಕೃಷ್ಣ ಬೈರೇಗೌಡರ ಪಾತ್ರ ಏನು ಎಂಬುದು ಬಹಿರಂಗಪಡಿಸಲಿ. ನೀರಾವರಿ ಹೋರಾಟಕ್ಕೆ ಸಂಬಂಧಿಸಿ ಎಲ್ಲೂ ಚಕಾರ ಎತ್ತದ ಕೃಷ್ಣ ಬೈರೇಗೌಡ ಸಣ್ಣ ನೀರಾವರಿ ಸಚಿವರ ವಾದ ಸಮರ್ಥನೆ ಮಾಡಿರುವುದು ವಿಪರ್ಯಾಸವೇ ಸರಿ. ಸದನಕ್ಕೆ ಸಚಿವರು ನೀಡಿದ ವರದಿ ಬೋಂಡಾ ಕಟ್ಟಲು ಯೋಗ್ಯ ಎಂದು ಲೇವಡಿ ಮಾಡಿದ ಆಂಜನೇಯ ರೆಡ್ಡಿ ಇದು 3 ಜಿಲ್ಲೆಗಳಿಗೆ ಮಾಡಿದ ಅಪಚಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯ ಕುಡಿಯುವ ನೀರಿನಲ್ಲಿ ಯುರೇನಿಯಂ ಇದೆ. ಈ ಬಗ್ಗೆ ಕೃಷ್ಣ ಬೈರೇಗೌಡರು ಎಂದೂ ಮಾತನಾಡಲಿಲ್ಲ. ಎತ್ತಿನಹೊಳೆ ಯೋಜನೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗಾಗಿ ಮಾಡಿದ ಯೋಜನೆ. ಆದರೆ ಈಗ 7 ಜಿಲ್ಲೆಗಳಿಗೆ ವಿಸ್ತರಣೆ ಮಾಡಿದಾಗಲೂ ಮಾತನಾಡಲಿಲ್ಲ. ಡಿಕೆ ಶಿವಕುಮಾರ್ ಅವರು ಸದನದಲ್ಲಿ ನೀಡಿದ ಉತ್ತರದಲ್ಲಿ ಎತ್ತಿನಹೊಳೆ ಯೋಜನೆಯಲ್ಲಿ ಕೇವಲ 8 ಟಿಎಂಸಿ ಮಾತ್ರ ಸಿಗಲಿದೆ ಎಂದು ಉತ್ತರ ಕೊಟ್ಟಾಗಲೂ ಏನೂ ಮಾತನಾಡಲಿಲ್ಲ. ವಿಶೇಷ ಅಧಿವೇಶನದಲ್ಲಿ ಎತ್ತಿನಹೊಳೆ ಭ್ರಷ್ಟಾಚಾರದ ಬಗ್ಗೆ ಸಿಎಜಿ ವರದಿ ಸದನದಲ್ಲೂ ಮಂಡಿಸಿದಾಗಲೂ ಮಾತನಾಡಲಿಲ್ಲ. ಆದರೆ ಬೋಸರಾಜು ಸುಳ್ಳಿನ ಉತ್ತರಕ್ಕೆ ಕೃಷ್ಣ ಬೈರೇಗೌಡ ಉಡಾಫೆ ಉತ್ತರ ನೀಡಿರುವುದು ವಿಪರ್ಯಾಸ ಎಂದರು. ನೀರಾವರಿ ತಜ್ಞರನ್ನ ಕರೆತಂದು ಚರ್ಚೆ ಮಾಡೋಣ. ದಿನಾಂಕ ನೀವೇ ನಿಗದಿಪಡಿಸಿ. ಮುಂದಿನ ಪರಿಣಾಮಗಳಿಗೆ ಹೊಣೆ ಯಾರು ಎಂಬ ಬಗ್ಗೆ ಬಹಿರಂಗವಾಗಲಿ. ತರಕಾರಿಯಲ್ಲಿ ಲೋಹದ ಅಂಶಗಳಿವೆ. ಈ ಬಗ್ಗೆ ಮಾತನಾಡದ ಕೃಷ್ಣ ಬೈರೇಗೌಡ ಜಿಲ್ಲೆಗಳ ಜನತೆಗೆ ಅನ್ಯಾಯ ಮಾಡಲು ಹೊರಟಿರುವುದು ಸರಿಯಲ್ಲ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೋಡಿ. ಸಪ್ಲಿಮೆಂಟರಿ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡದಿದ್ರೆ ಹೋರಾಟ ತೀವ್ರವಾಗಲಿದೆ. ಕೃಷ್ಣಾ ನೀರಿನಿಂದಾದರೂ ಜಿಲ್ಲೆಗೆ ನೀರು ತರುವ ಪ್ರಯತ್ನ ಮಾಡಿ. 3 ಜಿಲ್ಲೆಗಳ ಜನತೆ ಎಚ್ಚೆತ್ತಿದ್ದಾರೆ. ಹೋರಾಟ ತೀವ್ರವಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ರ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಭಾನುವಾರ ನಡೆಯಲಿರುವ ಬಂದ್ಗೆ ಬಿಜೆಪಿ ಪಕ್ಷದ ಅಧಿಕೃತ ಬೆಂಬಲವಿಲ್ಲ. ಪಕ್ಷದ ವತಿಯಿಂದ ಬಂದ್ಗೆ ಬೆಂಬಲ ನೀಡಿಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸ್ಪಷ್ಟಪಡಿಸಿದ್ದಾರೆ. ಕ್ಲಿಯರ್ ಆಗಿ ಹೇಳಿದ್ದೀನಿ, ಈಗಲ್ಲ, ಈಗ ಸುಮ್ಮನೆ ಹೋರಾಟ ಮಾಡೋದಕ್ಕೆ ನಾವು ರಾಜಕೀಯ ಮೈಲೇಜ್ ತಗೊಳ್ಳೋಂತಹ ವ್ಯಕ್ತಿಗಳಲ್ಲ. ನಮಗೆ ಕೆಲಸ ಆಗಿಲ್ಲ ಅಂದರೆ ಮಾತ್ರ 100% ಉಗ್ರವಾದ ಹೋರಾಟಗಳನ್ನು, ಸರಣಿ ಹೋರಾಟಗಳನ್ನು ನಾವು ಮಾಡೋದಕ್ಕೆ ಹೋಗ್ತೀವಿ. ಯಾವುದಕ್ಕೆ ನಾನು ಬಂದಿಗೆ ಖಂಡಿತ ನಾವಾಗ್ಲಿ ಭಾರತೀಯ ಜನತಾ ಪಕ್ಷ ಆಗಲಿ ಬಂದ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ಹೆಚ್ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಮಾರ್ಚ್ 15ರಂದು ಚಿಕ್ಕಬಳ್ಳಾಪುರ ಬಂದ್ಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಕರೆ ನೀಡಿದ್ದಾರೆ. ಈ ನಡುವೆ ಬಂದ್ಗೆ ಸಂಬಂಧಿಸಿದಂತೆ ಬಿಜೆಪಿ ಪಕ್ಷದೊಳಗೆ ಆಂತರಿಕ ಭಿನ್ನಮತಗಳು ವ್ಯಕ್ತವಾಗಿವೆ. ಚಿಕ್ಕಬಳ್ಳಾಪುರದಲ್ಲಿ ಭಾನುವಾರ ನಡೆಯಲಿರುವ ಬಂದ್ಗೆ ಬಿಜೆಪಿ ಪಕ್ಷದ ಅಧಿಕೃತ ಬೆಂಬಲ ಇಲ್ಲ ಎಂದು ಸಂಸದ ಸುಧಾಕರ್ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ವತಿಯಿಂದ ಬಂದ್ಗೆ ಬೆಂಬಲ ನೀಡಿಲ್ಲ ಎಂದು ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಅವರು ಹೇಳಿಕೆ ನೀಡಿದ್ದಾರೆ. ಆದರೆ ಸ್ಥಳೀಯ ಮಟ್ಟದಲ್ಲಿ ಕೆಲವು ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಬಂದ್ಗೆ ಸಹಾನುಭೂತಿ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಘಟಕದೊಳಗೆ ಆಂತರಿಕ ಭಿನ್ನಮತಗಳು ಕಂಡುಬರುತ್ತಿವೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇನ್ನು ಹೆಚ್ಎನ್ ವ್ಯಾಲಿ ಯೋಜನೆಯ ಮೂಲಕ ಬರುತ್ತಿರುವ ನೀರಿಗೆ 3ನೇ ಹಂತದ ಶುದ್ಧೀಕರಣ ವ್ಯವಸ್ಥೆ ಮಾಡಬೇಕು ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಸಂಘಟನೆಗಳು ಮತ್ತು ರೈತರು ಸುದ್ದಿಗೋಷ್ಠಿ ನಡೆಸಿ ಒತ್ತಾಯಿಸುತ್ತಿದ್ದು, ಭಾನುವಾರ ನಡೆಯುವ ಬಂದ್ಗೆ ಹಲವಾರು ಸಂಘಟನೆಗಳು ಹಾಗೂ ರೈತ ಸಂಘ ಸಂಸ್ಥೆಗಳು ಬೆಂಬಲ ಘೋಷಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಧಿಕೃತ ಹೋರಾಟ ಅಲ್ಲ ಇದು. ಯಾಕೆಂದ್ರೆ ಹಂಗಿದ್ದಿದ್ರೆ ನನಗೆ ಜಿಲ್ಲಾಧ್ಯಕ್ಷರು ಹೇಳಿರೋರು, ಇಲ್ಲ ರಾಜ್ಯಾಧ್ಯಕ್ಷರಾದ್ರು ಹೇಳಿರೋರು. ಇದು ಯಾರೋ ಕೆಲವು ಸಂಘ ಸಂಸ್ಥೆಗಳು ಮತ್ತು ಇಂಡಿವಿಜುವಲ್ಸ್ ಯಾರಾದರೂ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. 2 ಹಂತದಲ್ಲಿ ನೀವು STP ಮೂಲಕ ನೀರು ಏನು ಬಿಡ್ತಾ ಇದ್ದೀರಿ, ಇದು ಕೂಡ ಸರಿಯಾಗಿ ಇವತ್ತು ಸಂಸ್ಕರಣೆ ಆಗ್ತಾ ಇಲ್ಲ ಅಂತೇಳಿ ದೂರುಗಳಿದೆ. ಇದನ್ನು ಗಟ್ಟಿಯಾಗಿ ನೀವು BWSSB ಅಧಿಕಾರಿಗಳಿಗೆ ಹೇಳಿ, PCB ಅಧಿಕಾರಿಗಳಿಗೆ ಹೇಳಿ, ಪ್ರತಿನಿತ್ಯ ನೀವು ಸ್ಯಾಂಪಲ್ಸ್ ಅನ್ನ ತಗೊಂಡು ಸೆಕೆಂಡರಿ ಟ್ರೀಟ್ಮೆಂಟ್ ಪ್ಲಾಂಟ್ ಸರಿಯಾಗಿ ಆಗ್ತಾ ಇದೆಯಾ ಸಂಸ್ಕರಣೆ ಅನ್ನೋದು ನೋಡ್ಬೇಕು. ಯಾವುದಕ್ಕೆ ನಾನು ಬಂದ್ಗೆ ಖಂಡಿತ ನಾವಾಗ್ಲಿ ಭಾರತೀಯ ಜನತಾ ಪಕ್ಷ ಆಗಲಿ ಬಂದ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ಹೋರಾಟ ಮಾಡ್ತೇವೆ. ಹೋರಾಟ ಹೆಂಗ್ ಮಾಡ್ತೇವೆ? ಪಾದಯಾತ್ರೆ ಮಾಡ್ತೇವೆ. ಈಗಾಗಲೇ ನಾನು ಘೋಷಣೆ ಮಾಡಿದ್ದೆ, ಇಡೀ 3 ಜಿಲ್ಲೆಗಳಲ್ಲಿ ನಾನು ಪಾದಯಾತ್ರೆ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ನಾನು ಆಗ್ತೇನೆ. ಪ್ರತಿ ಹಳ್ಳಿಗೆ ನಾನು ಭೇಟಿ ಕೊಟ್ಟು
ಜನರಿಗೆ ಯಾವ ರೀತಿ ಇದಾಗ್ತಾ ಇದೆ, ಏನು ಮಾಡಬೇಕು ಅನ್ನೋಂಥ ಅರಿವನ್ನು ಮೂಡಿಸುವಂಥ ಕೆಲಸ ನಾನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಹಾಗಾಗಿ ಇಷ್ಟನ್ನೇ ನಾನು ಬಯಸ್ತೇನೆ, ಪೊಲೀಸ್ನವ್ರಿಗೂ ನಾನು ಇಷ್ಟನ್ನೇ ಹೇಳ್ತೇನೆ, ಆದಷ್ಟು ಈ ಬಂದ್ಗೆ ದಯವಿಟ್ಟು ಯಾರು ಕರೆದಿದ್ದಾರೆ ಇದರದೆಲ್ಲ ಕೂಡ ತಾವು ಗಮನಿಸಿ ಜನಸಾಮಾನ್ಯರಿಗೆ ತೊಂದರೆ ಆಗದಿರೋ ಇರೋ ರೀತಿಯಲ್ಲಿ, ನಷ್ಟ ಆಗದಿರೋ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು. ನಮ್ಮ ಪಕ್ಷದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಈ ವಿಷಯದಲ್ಲಿ ಹೋರಾಟಕ್ಕೆ ನಾವೆಲ್ಲ ಕೂಡ ಮುಂದಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಮನವೊಲಿಸಿದ್ದೇನೆ. 3 ರಿಂದ 6 ತಿಂಗಳುಗಳ ಒಳಗೆ ಹೆಚ್ಚಿನ ಹಾಗೂ ಕೆಸಿ ವ್ಯಾಲಿ ನೀರನ್ನ 3ನೇ ಹಂತದ ಶುದ್ಧೀಕರಣ ಮಾಡಿಸುವೆ, ಇಲ್ಲವಾದಲ್ಲಿ ರಾಜಕೀಯದಿಂದ ನಿವೃತ್ತಿಯಾಗುವೆ ಎಂದು ಕರ್ನಾಟಕ ಬೀಜ ನಿಗಮದ ಅಧ್ಯಕ್ಷ ನಂದಿ ಆಂಜಿನಪ್ಪ ತಿಳಿಸಿದ್ದಾರೆ. ಕಳೆದ ವಾರ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದ 17ನೇ ಬಜೆಟ್ನಲ್ಲಿ ಹೆಚ್ಚಿನ ವ್ಯಾಲಿ ಕಲುಷಿತ ನೀರನ್ನ 3ನೇ ಹಂತದ ಶುದ್ಧೀಕರಣಕ್ಕೆ ಈ ಬಾರಿಯಾದರೂ ಘೋಷಣೆ ಮಾಡುತ್ತಾರೆಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರು ನಿರೀಕ್ಷೆ ಇಟ್ಟುಕೊಂಡಿದ್ರು. ಆದರೆ ಜನರ ಆಸೆಯನ್ನ ರಾಜ್ಯ ಸರ್ಕಾರ ಹುಸಿ ಮಾಡಿದ್ದು, ಇದರಿಂದ ಜನರ ಕೆಂಗಣ್ಣಿಗೆ ಗುರಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಹಾಗೂ ಹಲವಾರು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರು ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯೊಂದರಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ನಂದಿ ಆಂಜನಪ್ಪ ಮಾತನಾಡಿ, ನಾನು ಸಹ ಕಲುಷಿತ ನೀರನ್ನ 3ನೇ ಹಂತದ ಶುದ್ಧೀಕರಣ ಮಾಡಬೇಕೆಂದು ಸಿಎಂ ಹಾಗೂ ಡಿಸಿಎಂಗೆ ಲಿಖಿತ ಮುಖಾಂತರ ಮನವಿ ಕೊಟ್ಟು ಒತ್ತಾಯಿಸಿದ್ದೇನೆ. ನನಗೆ ರಾಜ್ಯ ಸರ್ಕಾರದ ಮೇಲೆ ಭರವಸೆ ಇದೆ. 3 ರಿಂದ 6 ತಿಂಗಳ ಒಳಗೆ ಹೆಚ್ಚಿನ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ಕಲುಷಿತ ನೀರನ್ನ 3ನೇ ಹಂತದ ಶುದ್ಧೀಕರಣ ಮಾಡಿಸುವೆ, ಇಲ್ಲವಾದಲ್ಲಿ ರಾಜಕೀಯದಿಂದ ನಿವೃತ್ತಿಯಾಗುವೆ ಎಂದರು. ಒಂದು ಸಮಸ್ಯೆಯನ್ನು ನನಗೆ ತಿಳಿಸಿದ್ರಿ. ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀನಿ. ಏನು ಅಂದರೆ, ಏನು ನಮ್ಮ HN ವ್ಯಾಲಿ KC ವ್ಯಾಲಿ ನೀರು ಬರ್ತಾ ಇದೆ, ಈ ನೀರು 2 ಬಾರಿ ಶುದ್ಧೀಕರಣ ಆಗ್ತಾಯಿದೆ. ಇದನ್ನು 3ನೇ ಬಾರಿಗೆ ಮಾಡಿದ್ರೆ ಮಾತ್ರ ಉಪಯೋಗಕ್ಕೆ ಬರ್ತದೆ, ಇಲ್ಲ ಅಂದರೆ ಎಲ್ಲ ನೀರು ಕಲುಷಿತಗೊಳ್ಳೋದು ನಿಜ. ನಮಗೂ ಗೊತ್ತಿರ್ತಕ್ಕಂಥದ್ದು, ತಮಗೂ ಗೊತ್ತಿರ್ತಕ್ಕಂಥದ್ದು. ಈ ವಿಚಾರವಾಗಿ ನಾನು ಕೊಟ್ಟಿರ್ತಕ್ಕಂಥದ್ದು ತಮ್ಮ ಮುಂದೆ ಓದ್ಬಿಡ್ತೀನಿ. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅದರ ವಿಚಾರ. ಮಾನ್ಯರೇ, ಈ ಮೂಲಕ ತಮ್ಮ ಅಮೂಲ್ಯ ಅವಗಾಹನೆಗೆ ತರಬಯಸುವುದೇನೆಂದರೆ, ರಾಜ್ಯದಲ್ಲಿ HN ವ್ಯಾಲಿ, ಹೆಬ್ಬಾಳ, ನಾಗವಾರ ಹಾಗೂ KC ವ್ಯಾಲಿ, ಕೋರಮಂಗಲ, ಚಲ್ಲಘಟ್ಟ ತ್ಯಾಜ್ಯ ಸಂಸ್ಕರಣ ಶುದ್ಧೀಕರಣ ಘಟಕ ಇರುವುದು ಸರಿಯಷ್ಟೇ. ಇವುಗಳು 2ನೇ ಹಂತದ ಶುದ್ಧೀಕರಣ ಘಟಕಗಳಿಂದ ಕೆರೆಗಳಿಗೆ ಪಂಪ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ. 2ನೇ ಹಂತದ ಪಂಪ್ ಮೂಲಕ ಕೆರೆಗಳಿಗೆ ನೀರು ಪೂರೈಕೆ ಮಾಡುವುದರಿಂದ ಜಲಚರ, ಮೀನುಗಳು ಹಾಗೂ ಜಾನುವಾರುಗಳು ಸಾವಾಗುತ್ತಿದೆ. ಅಲ್ಲದೆ ನೀರಿನ ಬಣ್ಣ ಬದಲಾಗುತ್ತಿದೆ ಮತ್ತು ಹೆಬ್ಬಾಳ ಕೆರೆಯಲ್ಲಿ ಜೂಂಡು ಬೆಳೆಯುತ್ತಿರುವುದರಿಂದ ಪರಿಸರ ಮಾಲಿನ್ಯವೂ ಸಹ ಆಗುತ್ತಿದೆ. ಆದುದರಿಂದ 3ನೇ ಹಂತದ ಚಿಕಿತ್ಸೆ, ಟೆರಿಟರಿ ಟ್ರೀಟ್ಮೆಂಟ್ ಆಗಲೇಬೇಕು. ಇದು ಅತ್ಯವಶ್ಯಕವಾಗಿರುತ್ತದೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯೂ ಸಹ ಶಿಫಾರಸು ಮಾಡಿರುವುದರಿಂದ ಸದರಿ ಸಾಲಿನ ಆಯವ್ಯಯ ಬಜೆಟ್ನಲ್ಲಿ 3ನೇ ಹಂತದ ಚಿಕಿತ್ಸೆ ಟ್ರೀಟ್ಮೆಂಟ್ ಅನ್ನು ಅನುಷ್ಠಾನಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ನಮ್ಮನ್ನ ಇಂತಿ ಎಂ ಆಂಜನಪ್ಪ, ಬೀಜ ನಿಗಮದ ರಾಜ್ಯ ಅಧ್ಯಕ್ಷರು, ನಾನು ಕೊಟ್ಟಿದ್ದೀನಿ. ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ತಮ್ಮ ಮುಂದೆ ಹೇಳೋದೇನೆಂದರೆ, ಈ ವರ್ಷ 3 ತಿಂಗಳು ಸಮಯ, 3 ರಿಂದ 6 ತಿಂಗಳೊಳಗಡೆ ನನ್ನ ಜವಾಬ್ದಾರಿ 100ಕ್ಕೆ 100% ನಾನು ನಮ್ಮ ಸರ್ಕಾರದ ಮನವೊಲಿಸಿ ಈ ಕೆಲಸವನ್ನು ಮಾಡಿಸ್ತೀನಿ ಅನ್ನೋ ಒಂದು ಶಬ್ದ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ನನಗೆ 3 ರಿಂದ 6 ತಿಂಗಳು ಇದು ನಾನು ಕೊಡ್ತಾ ಇರತಕ್ಕಂಥ ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮೇಲೆ ನನಗಿರ್ತಕ್ಕಂಥ ನಂಬಿಕೆ, ಅವ್ರಿಗೆ ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಎರಡನ್ನೂ ನಾನು ಕ್ರೋಢೀಕರಿಸಿ ಹೇಳ್ತಾ ಇರ್ತಕ್ಕಂಥ ಮಾತು. ಇದನ್ನು ನಾನು ಮಾಡಿಸದೇ ಹೋದರೆ ನಾನು ರಾಜಕೀಯದಿಂದನೇ ನಿವೃತ್ತಿ ಹೊಂದ್ತೀನಿ ಅನ್ನೋ ಮಾತನ್ನು ಸಹ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಇರುವ ಬಗ್ಗೆ ಪರೋಕ್ಷವಾಗಿಯೇ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಸುಳಿವು ನೀಡಿದ್ದಾರೆ.
ಭಾನುವಾರ ನಡೆಯಲಿರುವ ಬಂದ್ ವಿಚಾರಕ್ಕೂ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೂ ಬಂದ್ಗೆ ಸಹಕಾರ ನೀಡುವ ಮಾತುಗಳನ್ನ ಆಡಿದ್ದಾರೆ. ಹಾಗಾದ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಮಾರ್ಚ್ 15ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನೂತನ ಬಿಜೆಪಿ ಕಚೇರಿ ಉದ್ಘಾಟನೆಯಾಗಬೇಕಿತ್ತು. ಆದರೆ ಅದೇ ದಿನ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಅವರು ಹೆಚ್ಚಿನ ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ನೂತನ ಕಚೇರಿ ಉದ್ಘಾಟನೆಯನ್ನ ಮುಂದೂಡಲಾಗಿದೆ. ಈ ನಡುವೆ ಬಿಜೆಪಿ ನೂತನ ಕಚೇರಿಯಲ್ಲಿ ಇಂದು ಮೊದಲ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಸಂದೀಪ್ ರೆಡ್ಡಿ ಅವರು ತಮ್ಮ ಜೊತೆ ಚರ್ಚೆ ನಡೆಸದೆ ಬಂದ್ ದಿನಾಂಕ ನಿಗದಿ ಮಾಡಿದ್ದಾರೆ. ಭಾನುವಾರ ಎಲ್ಲರೂ ರಜೆಯಲ್ಲಿರುವ ಕಾರಣ ಅಂದು ಬಂದ್ ಮಾಡಿದ್ರೂ ಯಾವುದೇ ಉಪಯೋಗವಿಲ್ಲ. ಆದರೂ ಬಂದ್ಗೆ ನಮ್ಮ ಸಹಮತ ಇದೆ ಎಂದರು. ಏನು ಭಾನುವಾರ ನಮ್ಮ ಚಿಕ್ಕಬಳ್ಳಾಪುರನ ಜಿಲ್ಲೆಯಲ್ಲಿ ಎಲ್ಲನ ಬಂದ್ ಮಾಡಬೇಕು ಅಂತಕ್ಕಂಥ ಏನು ತೀರ್ಮಾನ ಮಾಡಿತ್ತು, ಅದು ಪೂರಕವಾಗಿ ನಮ್ಮ ಕಚೇರಿಯ ಉದ್ಘಾಟನೆಯನ್ನು ಮುಂದೂಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸುಸಜ್ಜಿತ ಪಕ್ಷದ ಕಚೇರಿ ಮಾಡಬೇಕಿತ್ತು, ಅದು ಮಾಡಲಾಗಿದೆ. ನೂತನ ಕಚೇರಿಯನ್ನ ಪಕ್ಷದ ವರಿಷ್ಠರನ್ನ ಕರೆಯಿಸಿ ಮಾರ್ಚ್ 15ರ ಭಾನುವಾರ ಉದ್ಘಾಟನೆ ನೆರವೇರಿಸಬೇಕಿತ್ತು. ಆದರೆ ಬಂದ್ ಹಿನ್ನೆಲೆ ಕಚೇರಿ ಉದ್ಘಾಟನೆ ಮುಂದೂಡಲಾಗಿದೆ. ಬಂದ್ಗೆ ನಮ್ಮ ಸಹಮತವಿದ್ದು ಧ್ವನಿಗೂಡಿಸಲಾಗುವುದು. ಸರ್ಕಾರಕ್ಕೆ ಚುರುಕು ಮುಟ್ಟಿಸಲು ಬಂದ್ ಮಾಡಬೇಕು. ಆದರೆ ಭಾನುವಾರ ಬಂದ್ ಮಾಡುವುದರಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಲು ಸಾಧ್ಯವಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳು ಸೇರಿಸಿ ರಾಜ್ಯ ನಾಯಕರನ್ನ ಕರೆಯಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಇವತ್ತು ನಾವು ಕೂಡ ಭಾನುವಾರ ದಿವಸ ಏನು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ, ನಮ್ಮದು ಕೂಡ ಅದಕ್ಕೆ ಸಮ್ಮತ ಇದೆ. ನಾವು ಕೂಡ ಅವ್ರ ಜೊತೆ ವಾಯ್ಸನ್ನು ಬೆಳೆಸ್ತೀವಿ, ಅವ್ರ ಜೊತೆ ಇರ್ತೀವಿ. ಆದರೆ ಮಾಡ್ತಕ್ಕಂಥದ್ದು ಸುಮ್ಮನೆ ಒಂದು ಹೆಸರಿಗಾಗಬಾರ್ದು. ಇವತ್ತು ಬಂದ್ ಮಾಡ್ತಕ್ಕಂಥದ್ದನ್ನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು. ಆದರೆ ಭಾನುವಾರ ಸರ್ಕಾರದವ್ರು ಯಾರೂ ಇರಲ್ಲ, ಎಲ್ಲ ರಜಾ. ಅವ್ರಿಗೇನು ಇದರಿಂದ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ, ಅವ್ರಿಗೂ ಚುರುಕು ಮುಟ್ಟೋದಿಲ್ಲ. ಆದರೆ ನಾನು 2-3 ದಿವಸದಿಂದ ಡೆಲ್ಲಿಯಲ್ಲಿದ್ದೆ, ನಮ್ಮ ವರಿಷ್ಠರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಇದರ ವಿಚಾರ ಕೂಡ ಪ್ರಸ್ತಾಪ ಮಾಡಿ ಮುಂಬರುವ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ, ಎಚ್.ಎನ್. ವ್ಯಾಲಿ, ಕೆ.ಸಿ. ವ್ಯಾಲಿ ಎರಡೂ ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ ಕೂಡ ಸೇರಿಸಿ ನಮ್ಮ ಪಕ್ಷದ ವರಿಷ್ಠರು ರಾಜ್ಯದಿಂದ ರಾಷ್ಟ್ರದಿಂದ ಕೂಡ ಅವರನ್ನೂ ಕೂಡ ಜೊತೆಗೆ ಸೇರಿಸ್ಕೊಂಡು ಜೊತೆ ಕರ್ಕೊಬಂದು ಎಲ್ಲ ಸಂಘಟನೆಗಳನ್ನು ಒಟ್ಟಿಗೆ ಕೂತ್ಕೊಂಡು ಈ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸ ನಾವು ಮಾಡೋದು. ಈಗ ರೂಪುರೇಷೆಗಳನ್ನು ಮಾಡ್ತಾಯಿದ್ವಿ. ರಾಜ್ಯ ಸರ್ಕಾರ ಪ್ರಸ್ತುತ ನೂತನ ಕೆರೆಗಳಿಗೆ ಹೆಚ್ಚಿನ ವ್ಯಾಲಿ ನೀರು ಹರಿಸಲು ಅನುದಾನ ನೀಡಿದೆ. ಅದೇ ಅನುದಾನವನ್ನ ಪ್ರಸ್ತುತ ಹರಿಸುತ್ತಿರುವ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಬಳಸಿದ್ರೆ ಜನರ ಆರೋಗ್ಯ ಸುಧಾರಿಸುತ್ತಿತ್ತು. ಆದರೆ ಸರ್ಕಾರ ಆ ನಿಟ್ಟಿನಲ್ಲಿ ಗಮನ ಹರಿಸುತ್ತಿಲ್ಲ. ಬೆಂಗಳೂರಿನಿಂದ ಬರುತ್ತಿರುವ ತ್ಯಾಜ್ಯ ನೀರಿನಲ್ಲಿ ಆಸ್ಪತ್ರೆ ತ್ಯಾಜ್ಯ, ಕೈಗಾರಿಕಾ ತ್ಯಾಜ್ಯ ಸೇರಿ ಆ ತ್ಯಾಜ್ಯ ನೀರಿನಲ್ಲಿ ರಾಸಾಯನಿಕಗಳು ಹೆಚ್ಚಾಗಿವೆ. ಇದು ಈ ಭಾಗದ ಜನರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಎಂದರು. ಇನ್ನು ಜಿಲ್ಲೆಯಲ್ಲಿ ಬೆಳೆಯುವ ತರಕಾರಿಯಲ್ಲೂ ಅಪಾಯಕಾರಿ ಲವಣಾಂಶಗಳು ಇರುವ ಮಾತುಗಳು ಕೇಳಿಬಂದಿದ್ದು, ಜಿಲ್ಲೆಯ ರೈತರು ಬೆಳೆದ ತರಕಾರಿ ಬಳಸಬಾರದು ಎಂದು ಹೇಳಿದ್ರೆ ರೈತರ ಸ್ಥಿತಿ ಏನು ಎಂದು ಪ್ರಶ್ನೆ ಮಾಡಿದ್ರು. 3ನೇ ಹಂತದ ಶುದ್ಧೀಕರಣ ಮಾಡದಿದ್ರೆ 3 ಜಿಲ್ಲೆಗಳಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು. ಯಾಕೆಂದ್ರೆ ಜಿಲ್ಲೆಯ ಜನರು ಸೇವಿಸುವ ಊಟವೇ ವಿಷವಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ಚರ್ಮ ಮಂದವಾಗಿದೆ. ಹಾಗಾಗಿ ಮುಂದೆ ಪಕ್ಷಾತೀತ ಹೋರಾಟಕ್ಕೆ ಸಿದ್ಧತೆ ಮಾಡಲಾಗುವುದು ಎಂದರು. ಹಾಸ್ಪಿಟಲ್ಗಳಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳನ್ನ, ಕೈಗಾರಿಕೆಗಳಲ್ಲಿ ಬರ್ತಕ್ಕಂಥ ಕೆಮಿಕಲ್ಸ್ನ, ಎಲ್ಲ ಕೊಳಚೆ ನೀರನ್ನು ಇವತ್ತು ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಿದ್ರೆ ಇಲ್ಲಿರ್ತಕ್ಕಂಥ ಯಾವ ಸಮಸ್ಯೆನೂ ಇರ್ತಾ ಇರಲಿಲ್ಲ. ಸಾಕಷ್ಟು ಇವತ್ತು ರೈತರು ಹೋರಾಟ ಮಾಡ್ತಾಯಿದ್ರು, ನೀರಾವರಿ ಹೋರಾಟ ಮಾಡಿದ್ರು. ಈ ನೀರಾವರಿ ಹೋರಾಟ ಯಾವತ್ತಿಂದ ನಡೀತಾ ಇದೆ? 5 ದಶಕದಿಂದ ನಡೀತಾ ಇದೆ, ಇವತ್ತಲ್ಲ. 1974ರಲ್ಲಿ ಶುರುವಾಗಿದೆ. ಇವತ್ತು ಬೈರಾರೆಡ್ಡಿಯವರು ಶುರು ಮಾಡಿರ್ತಕ್ಕಂಥದ್ದು 50 ವರ್ಷ ಆಗೋಗಿದೆ.
ಶಾಶ್ವತ ನೀರಾವರಿ ಹೋರಾಟ ಮಾಡ್ತಕ್ಕಂಥದ್ದನ್ನು ಇವತ್ತು ಏನು ತರಾತುರಿಯಲ್ಲಿ ಎತ್ತಿನ ಹೊಳೆ ಲೇಟ್ ಆಗ್ತಾಯಿದೆ ಅಂಥೇಳಿ HNVL KCVL ತಂದಿರ್ತಕ್ಕಂಥದ್ದು ತಂದಿದ್ದಾರೆ, ಒಳ್ಳೆಯದಿದೆ. ಆದರೆ 3ನೇ ಹಂತ ಶುದ್ಧೀಕರಣ ಕೇಳಿ ಸಾಕಾಗಿದೆ. ಈಗ ಗೊತ್ತಾಗ್ತಲ್ಲ, ಇವತ್ತು ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿಗಳು ಇರ್ಬೋದು, ಅವ್ರ ಮನೆಗೆ ಹೋಗ್ತಕ್ಕಂಥ ತರಕಾರಿ ಕೂಡ ಈ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಬೆಳೀತಕ್ಕಂಥದ್ದು. ಅವರು ತಿಂತಾ ಇರೋದು ಕೂಡ ಅವ್ರ ಆರೋಗ್ಯ ಕೂಡ, ಅವ್ರ ಮಕ್ಕಳ ಆರೋಗ್ಯ ಕೂಡ ಕೆಡ್ತದೆ. ಬರೀ ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಒಂದೇ ಅಲ್ಲ, ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಹೈದ್ರಾಬಾದಲ್ಲಿ ಇವತ್ತು ಇಲ್ಲಿಂದ ತರಕಾರಿ ಹೋಗ್ತಾ ಇದೆ. ಇದರಲ್ಲೇನೋ ಮುಂಬರುವ ದಿನಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಜಿಲ್ಲೆಗಳ ತರಕಾರಿನ ಬಳಸಬಾರ್ದು ಅಂತಾದರೆ ರೈತರೆಲ್ಲ ಮತ್ತೆ ಏನಾಗಬೇಕು? ಇನ್ನು ಈ ಹಿಂದೆ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರೇ 2 ಹಂತದ ಶುದ್ಧೀಕರಣ ಸಾಕು ಎಂದಿದ್ದರಲ್ಲ. ಆಗ ನೀರು ಸರಿಯಾಗುತ್ತಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ತಡವರಿಸಿದ ಅಧ್ಯಕ್ಷರು ಉತ್ತರ ನೀಡದೆ ರಾಜಕೀಯ ಬೇಡ ಎಂದು ಜಾರಿಕೊಂಡ್ರು. ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಾರದೆ ಬಂದ್ಗೆ ಕರೆ ನೀಡಿದ್ದರೆ ಪಕ್ಷದಲ್ಲಿ ಭಿನ್ನಮತ ಇದೆಯೇ ಎಂಬ ಪ್ರಶ್ನೆಗೂ ಅವರು ಸಮರ್ಪಕ ಉತ್ತರವೇ ನೀಡಲಿಲ್ಲ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲೆಯಲ್ಲಿ 12,000 ಅಡುಗೆ ಅನಿಲ ಸಿಲಿಂಡರ್ ದಾಸ್ತಾನುಗಳಿದ್ದು ಸಾರ್ವಜನಿಕರು ಅನಗತ್ಯವಾಗಿ ಗೊಂದಲಕ್ಕೆ ಈಡಾಗುವ ಅಗತ್ಯವಿಲ್ಲ. ಬೇಡಿಕೆಗೆ ಅನುಗುಣವಾಗಿ ಸಿಲಿಂಡರ್ ನೀಡಲಾಗುತ್ತದೆ. ಗೃಹ ಬಳಕೆ ಸಿಲಿಂಡರ್ ವಾಣಿಜ್ಯ ಉದ್ದೇಶಗಳಿಗೆ ಬಳಸುವುದು ಕಂಡು ಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುವುದಾಗಿ ಜಿಲ್ಲಾಧಿಕಾರಿ ಜಿ. ಪ್ರಭು ಎಚ್ಚರಿಕೆ ನೀಡಿದ್ದಾರೆ. ಬಾಗೇಪಲ್ಲಿ ತಾಲೂಕು ಕಚೇರಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ. ಪ್ರಭು, ಗೃಹ ಬಳಕೆ ಸಿಲಿಂಡರ್ ವಾಣಿಜ್ಯ ಬಳಕೆ ಮಾಡುವವರ ವಿರುದ್ಧ ಮತ್ತು ಅವರಿಗೆ ಸಿಲಿಂಡರ್ ನೀಡುವ ನಾಗರಿಕರ ಸರಬರಾಜನ್ನು ಶಾಶ್ವತವಾಗಿ ಮಂಜೂರಾತಿ ರದ್ದು ಮಾಡಲಾಗುವುದು. ಅನಿರೀಕ್ಷಿತವಾಗಿ ದಾಳಿ ನಡೆಸಿ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವಾರಕ್ಕೆ 2-3 ದಿನ ಜಿಲ್ಲೆಯ ತಾಲೂಕು ಕಚೇರಿಗಳಿಗೆ ಭೇಟಿ ನೀಡಿ ಸಾರ್ವಜನಿಕ ಸಮಸ್ಯೆ ಆಲಿಸಿ ಪರಿಹರಿಸುತ್ತೇನೆ. ತಾಲೂಕು ಕಚೇರಿಗೆ ಹಾಜರಾಗುವ ಸಾರ್ವಜನಿಕರೊಂದಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಮೂಲಕ ಅವರ ಕೆಲಸಗಳನ್ನು ಕಾನೂನು ಚೌಕಟ್ಟಿನಲ್ಲಿ ಯಾವುದೇ ವಿಳಂಬ ಮಾಡದೆ ಮಾಡಿಕೊಡಲು ಸ್ಪಷ್ಟ ನಿರ್ದೇಶನ ಮಾಡಿದ್ದೇನೆ ಎಂದರು. ಜಿಲ್ಲೆಯ ಎಲ್ಲ ತಾಲೂಕು ಕಚೇರಿಗಳಲ್ಲಿ 1.9 ಕೋಟಿ ಪುಟಗಳ ಕಂದಾಯ ದಾಖಲೆಗಳನ್ನು ಈಗಾಗಲೇ ಸ್ಕ್ಯಾನಿಂಗ್ ಮಾಡಿ ಡಿಜಿಟಲೀಕರಣ ಮಾಡಲಾಗಿದೆ. ಮುಂದಿನ 1 ತಿಂಗಳಲ್ಲಿ ಬಾಕಿ ಉಳಿದಿರುವ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿ ಆನ್ಲೈನ್ನಲ್ಲಿ ದಾಖಲೆಗಳನ್ನು ಜನರು ಹಣ ಪಾವತಿಸಿ ಪಡೆಯುವ ವ್ಯವಸ್ಥೆ ತ್ವರಿತವಾಗಿ ಆಗುತ್ತಿದೆ ಎಂದರು. ಅಕ್ರಮ ಭೂ ಮಂಜೂರಾತಿ ಮಾಡಿಕೊಂಡಿರುವವರ ಪ್ರಕರಣಗಳ ಬಗ್ಗೆ ಪರಿಶೀಲನೆ ಮುಂದಿನ ದಿನಗಳಲ್ಲಿ ನೈಜ ಮಾಲೀಕತ್ವದ ಬಗ್ಗೆ ಖಾತರಿ ಮಾಡಲಾಗುವುದು. ಎಲ್ಲ ಇಲಾಖೆಗಳಲ್ಲಿ ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಿ ಈ ಆಫೀಸ್ ತಂತ್ರಾಂಶದ ಮೂಲಕ ವಿಲೇವಾರಿ ಮಾಡುವ ಕಾರ್ಯ ಮುಂದಿನ ದಿನಗಳಲ್ಲಿ ಜಾರಿಗೆ ಬರುವ ಮೂಲಕ ಪಾರದರ್ಶಕ ಹಾಗೂ ಜನಸ್ನೇಹಿ ಆಡಳಿತ ನೀಡಲು ಜಿಲ್ಲಾಧಿಕಾರಿ ಮುಂದಾಗಿದ್ದಾರೆ ಎಂದರು. ವಾರಕ್ಕೆ 2 ಅಥವಾ 3 ದಿನ ಕಡ್ಡಾಯವಾಗಿ ಜಿಲ್ಲಾಧಿಕಾರಿಯಾಗಿ ಪ್ರತಿ ತಾಲೂಕುಗಳಿಗೆ 8 ತಾಲೂಕುಗಳಿಗೆ ಭೇಟಿ ಕೊಡುವಂಥದ್ದು ಜವಾಬ್ದಾರಿ ಇದೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಜನರ ಕುಂದುಕೊರತೆಗಳನ್ನು ಆಲಿಸುವಂಥದ್ದು, ಅವುಗಳಿಗೆ ನೈಜವಾದ ಪರಿಹಾರವನ್ನು ಒದಗಿಸ್ತಕ್ಕಂಥದ್ದು, ಕೆಲಸಗಳು ಆಗಿಲ್ಲ ಅಂತಂದರೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು, ಯಾವುದೇ ಅತ್ಯಂತ ಗುರುತರವಾದ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಪರಿಹರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ನಾವು ಮಾಡುವಂಥ ಕೆಲಸ. ಹಾಗಾಗಿ ಅದರ ಭಾಗವಾಗಿ ಇವತ್ತು ಬಾಗೇಪಲ್ಲಿ ತಾಲೂಕಿಗೆ ಬಂದಿದ್ದೇನೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಕೆಲವು ಸಮಸ್ಯೆಗಳು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಜಮೀನುಗಳ ಮಂಜೂರಾತಿ ಬಗ್ಗೆ, ದುರಸ್ತಿಗಳನ್ನು ಮಾಡಿಕೊಡೋದ್ರ ಬಗ್ಗೆ, ಅಥವಾ ಒತ್ತುವರಿಗಳನ್ನು ಇತರೆ ಬಲಾಢ್ಯರು ಒಂದಷ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇರೋದು ಅನ್ನೋದ್ರ ಬಗ್ಗೆ ಇವೆಲ್ಲ ಸ್ವಲ್ಪ ದೂರುಗಳು ಕೂಡ ಇದ್ದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ, ಬಾಗೇಪಲ್ಲಿ ತಾಲೂಕನ್ನು ಭಾಳ ಗಂಭೀರವಾಗಿ ಜಿಲ್ಲಾಡಳಿತ ತಗೊಂಡಿದೆ. ನಮಗೆ ಮುಖ್ಯವಾಗಿ ಆಗಬೇಕಾಗಿರೋವಂಥದ್ದು ಒಂದು 4,500 5 ಸಾವಿರ ಮಂಜೂರಿದಾರರು ಏನಿದ್ದಾರೆ, ಕಳೆದ 50-60 ವರ್ಷಗಳಿಂದ 1934-35ರಲ್ಲೂ ಮಂಜೂರಾಗಿದೆ. 80-90 ವರ್ಷದ ಮಂಜೂರಾತಿಗಳು ಕೂಡ ಇದ್ದಾವೆ. ಆ ಎಲ್ಲ ಮಂಜೂರಾತಿದಾರರ ದಾಖಲೆಗಳನ್ನು ಈಗ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಸೊ ಇವತ್ತಿಂದ ಹೆಚ್ಚುವರಿಯಾಗಿ ಬಾಗೇಪಲ್ಲಿ ತಾಲೂಕು ಜಿಲ್ಲೆಯಲ್ಲಿ ಆದಷ್ಟು ಶೀಘ್ರ ಮುಗಿಬೇಕು ಅನ್ನೋ ಹಿನ್ನೆಲೆಯಲ್ಲಿ AC ಅವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ಅವರು ಕೂಡ ಇಲ್ಲಿ ಇದ್ದು ಕ್ಯಾಂಪ್ ಥರ ಮಾಡಿ
ಸಂಪೂರ್ಣ ಇಲ್ಲಿನ ಸ್ಕ್ಯಾನಿಂಗ್ನ ಅವರು ಮೇಲುಸ್ತುವಾರಿ ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ AC ಕಚೇರಿಯಿಂದ ಒಂದು 10 ಜನ ಅಡಿಷ್ನಲ್ ಆಗಿ ನಮ್ಮ ಏನು ಡೇಟಾ ಎಂಟ್ರಿ ಸ್ಕ್ಯಾನರ್ಸ್ ಇದ್ದಾರೆ, ಡೇಟಾ ಎಂಟ್ರಿ ಆಪ್ರೇಟರ್ಸ್ ಇದ್ದಾರೆ, ಅವ್ರನ್ನ ಮತ್ತು ಕಂಪ್ಯೂಟರ್ಗಳನ್ನೆಲ್ಲ ಕೊಟ್ಟು ಮುಂದಿನ ಒಂದು ತಿಂಗಳೊಳಗಡೆ ಇಡೀ ಬಾಗೇಪಲ್ಲಿನಲ್ಲಿ ಮುಂದೆ ಯಾವ ರೆಕಾರ್ಡು ಕೂಡ ಕಳೆದೋಗಬಾರ್ದು, ಇರುವಂಥ ಎಲ್ಲ ರೆಕಾರ್ಡುಗಳು ಕೂಡ ಸುರಕ್ಷಿತವಾಗಿ ನಾಗರಿಕರಿಗೆ ತತ್ಕ್ಷಣ ಸಿಗಬೇಕು. ಆ ರೀತಿಯ ಒಂದು ವ್ಯವಸ್ಥೆಗಳನ್ನು ಜಾರಿಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 12,000 ಸಿಲಿಂಡರ್ಗಳು ದಾಸ್ತಾನಿದೆ. ನಾಗರಿಕರಿಗೆ ಯಾವ ಸಿಲಿಂಡರ್ನ ಸಮಸ್ಯೆಗಳು ಕೂಡ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಈಗಾಗಲೇ ಸರ್ಕಾರ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ನಿನ್ನೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಕಮಿಷನರ್ ಅವರು ವಾಣಿಜ್ಯ ಸಿಲಿಂಡರ್ಗಳಿಗೆ ಅದನ್ನು ವಿಲೇವಾರಿ ಹೇಗೆ ಮಾಡಬೇಕು, ಯಾವ್ಯಾವ ವಲಯಗಳಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾಗರಿಕರು ಯಾವುದೇ ಆತಂಕ ಪಡುವಂಥದ್ದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಫಿಷಿಯೆಂಟ್ ಸ್ಟಾಕ್ ಇದೆ. ಅಂಥ ಸಂದರ್ಭ ಇದ್ದರೆ, ಅಂಥ ಸಂದರ್ಭ ನಮ್ಮಲ್ಲಿ ಒದಗೂ ಕೂಡ ಬಂದಿಲ್ಲ. ಅಂಥ ಸಂದರ್ಭ ಇದ್ದರೆ ಅವುಗಳನ್ನು ನಾವು ಹೆಚ್ಚು ಬೇಡಿಕೆಗಳನ್ನು ಸಲ್ಲಿಸಿ ತರಿಸುವಂಥ ಕೆಲಸನೂ ಕೂಡ ಕ್ರಿಯಾಶೀಲವಾಗಿ. ಇದಕ್ಕೂ ಮುನ್ನ ತಾಲೂಕು ಕಚೇರಿಯ ವಿವಿಧ ಶಾಖೆಗಳನ್ನು ಪರಿಶೀಲಿಸಿ ಕಚೇರಿ ಕಾರ್ಯನಿರ್ವಹಣೆ, ಕಡಿತ ವಿಲೇವಾರಿ, ಸಾರ್ವಜನಿಕ ಸೇವೆಗಳ ಅನುಷ್ಠಾನ ಹಾಗೂ ಸಿಬ್ಬಂದಿ ಹಾಜರಾತಿ ಪರಿಶೀಲನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ DH ಅಶ್ವಿನ್, ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ, ಚೇಳೂರು ತಹಸೀಲ್ದಾರ್ ಅಶ್ವಿನಿ ಇನ್ನೂ ಹಲವರು ಹಾಜರಿದ್ರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ H ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535555555 7349045796. ಕರಿಯಾನಪುರ, H ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್ BTCP ಅಪ್ರೂವಲ್, ಆಮೇಲೆ ರೇರಾ ಅಪ್ರೂವಲ್ಗೆ ಹಾಕಿದ್ದೀರಿ. ಇನ್ನು ಒಂದು ಕೆಲವೇ ಒಂದು 10-15 ಡೇಸ್ ಅಲ್ಲಿ ಅದು ರೇರಾನು ಬಂದಿರುತ್ತೆ. ಸುಮಾರು ಕರ್ಣಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕೊರೋನಾ ಆದ್ಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದ್ರಿ. 180 ವಿಲ್ಲಾ ಬರುತ್ತೆ 30-40, 30-50 ಅಲ್ಲಿ. ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸ್ ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್. ಬೆಂಗಳೂರಲ್ಲಿ ಈಗ ಈ ಸ್ಟ್ಯಾಂಡರ್ಡ್ ಆಗಿ ಒಂದು ಟಾಪ್ ಎಂಡ್ ಎಲ್ಲ ಹೆಂಗ್ ಮಾಡ್ತಾರೋ ಅದೇ ತರ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕು. ಒಂದು 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ರ ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ?
ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಶಾಲಾ ಕಾರ್ಯಕ್ರಮಗಳು ಮತ್ತು ಆಚರಣೆಗಳಿಗೆ ವಿಶೇಷ ಸಭಾಂಗಣ, ಪ್ರತಿಯೊಂದು ಮಗುವು ವಿಶೇಷವೆಂದು ಭಾವಿಸುವಂತೆ ವಿಶೇಷ ಜನ್ಮದಿನ ಆಚರಣೆ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ಸ್ವಚ್ಛ, ಸುರಕ್ಷಿತ ಮತ್ತು ಆರೋಗ್ಯಕರ ಶೌಚಾಲಯಗಳು, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ, ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ, ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ 562101. ಮೊಬೈಲ್ ನಂಬರ್ 7204952620, 6364427428, 7204755995. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ. ಮಹಿಳೆಯರಿಗೆ ಬ್ರೈಡಲ್ ಲೆಹೆಂಗಾ, ಸಿಧಾರ್ ಲೆಹೆಂಗಾ, ಹೆವಿ ಡ್ರೆಸ್ಸಸ್ ಅಂಡ್ ಮೆಟೀರಿಯಲ್ಸ್, ನೈಟಿ ಅಂಡ್ ನೈಟ್ ಡ್ರೆಸ್ಸಸ್, ಕೋಟ್ ಸೆಟ್ಸ್, 2 and 3 dress sets, 5 tops, 1000 rupees only, 1200 rupees 2 dress materials, 1400 rupees 2 dress materials, 1800 rupees 2 dress materials, 3000 rupees 2 Pakistani dresses. Farshi, Silver, Burj Khalifa, Alt work dresses available. Bumper offer HKMC Fashion Gallery. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available. HKMC Fashion Gallery only. Bega Beti Kudi. HKMC Fashion Gallery. OMB Road, Karkanepet, Chikkaballapura Town. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS,
ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ವಾಟದೋಸಹಳ್ಳಿ ಮತ್ತು ಕೆರೆ ಒಳಗಿನ ಹಳ್ಳಿಗಳಲ್ಲಿ ಕುಡಿಯುವ ನೀರಿಲ್ಲದೆ ಸಾರ್ವಜನಿಕರು ತೀವ್ರ ಪರದಾಡುತ್ತಿದ್ದು ಅಧಿಕಾರಿಗಳಿಗೆ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಇದೇ ವಾಟದೋಸಹಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಕೊಂಡೊಯ್ಯಲು ಶಾಸಕರು ಯೋಜನೆ ರೂಪಿಸಿದ್ದು ಈ ಕೆರೆಯ ವ್ಯಾಪ್ತಿಯಲ್ಲಿಯೇ ಇದೀಗ ಕುಡಿಯುವ ನೀರಿನ ಹಾಹಾಕಾರ ಆರಂಭವಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಗೌರಿಬಿದನೂರು ತಾಲೂಕಿನ ವಾಟದೋಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರ ಕುಡಿಯುವ ನೀರಿಗಾಗಿ ಲಕ್ಷಾಂತರ ರುಗಳನ್ನು ವೆಚ್ಚಿಸಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸುಮಾರು 8 ತಿಂಗಳ ಹಿಂದೆಯೇ ತಾಂತ್ರಿಕ ದೋಷದಿಂದ ಕೆಟ್ಟು ಹೋಗಿದ್ದು ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದ್ರು. ಘಟಕ ನಿರ್ಮಾಣಕ್ಕೆ ಅನುದಾನ ಒದಗಿಸದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯವರಾಗಲಿ ಜನಪ್ರತಿನಿಧಿಗಳಾಗಲಿ ಘಟಕದ ಸ್ಥಿತಿಗತಿಯನ್ನ ಅರಿತು ಸರಿಪಡಿಸಲು ಯಾರೂ ಮುಂದಾಗಿಲ್ಲ. ಪಂಚಾಯಿತಿ ಕಡೆಯಿಂದ ಯಾವುದೇ ಸ್ಪಂದನೆ ಇಲ್ಲ ಎಂದು ಗ್ರಾಮಸ್ಥರು ಪಿಡಿಒ ಕಾರ್ಯವೈಖರಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ 2 ಕಿಲೋಮೀಟರ್ ದೂರ ಹೋಗುವ ಪರಿಸ್ಥಿತಿ ಎದುರಾಗಿದ್ದು ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದೆ. ಹಲವು ಬಾರಿ ಪಂಚಾಯಿತಿಯ ಮುಂದೆ ಸಿಪಿಎಂ ಮತ್ತು ಗ್ರಾಮಸ್ಥರು ಧರಣಿ ಹಮ್ಮಿಕೊಳ್ಳಲಾಗಿದೆ. ಆದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ. ಗ್ರಾಮದಲ್ಲಿ ಬಹುತೇಕರು ಕೂಲಿ ಕಾರ್ಮಿಕರಿದ್ದು ಪ್ರತಿದಿನ ಬೆಳಗ್ಗೆಯೇ ವ್ಯವಸಾಯ ಕೆಲಸಕ್ಕೆ ಹೊರಟು ಹೋದರೆ ಮನೆಯಲ್ಲಿ ವೃದ್ಧರು, ಅಂಗವಿಕಲರು, ವಿದ್ಯಾರ್ಥಿಗಳು ಮತ್ತು ಚಿಕ್ಕ ಮಕ್ಕಳು ಮಾತ್ರ ಉಳಿತಾರೆ. ಇವರಿಗೆ ಕುಡಿಯಲು ಶುದ್ಧ ನೀರು ಸಿಗದೆ ಕೆಲವರು ಅನಿವಾರ್ಯವಾಗಿ ಅವರಿಗೆ ಲಭ್ಯವಿರುವ ಶುದ್ಧೀಕರಿಸದ ನೀರನ್ನೇ ಕುಡಿಯುತ್ತಿದ್ದು ಇದು ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುವ ಆತಂಕ ಎದುರಾಗಿದೆ ಎಂದು ಸಿಪಿಎಂ ಮುಖಂಡ ರವಿಕುಮಾರ್ ಹೇಳಿದ್ದಾರೆ. ವಾಟಸಳ್ಳಿಯಲ್ಲಿ ಸುಮಾರು 9 ತಿಂಗಳಿಂದ ಮಿನರಲ್ ವಾಟರ್ 3 ಇದೆ. 3ರಲ್ಲೇ ಒಂದೇ ಕೆಲಸ ಮಾಡ್ತಾ ಇರೋದು ಬಸ್ ಸ್ಟ್ಯಾಂಡಲ್ಲಿ. ಇದುವರೆಗೂ ನಾವು 9 ತಿಂಗಳಿಂದ ಸೆಪ್ಟೆಂಬರಲ್ಲಿ ಒಂದು ಪ್ರತಿಭಟನೆ ಮಾಡಿದೆ ಪಂಚಾಯತ್ ಎದುರುಗಡೆ. ಮಾನ್ಯ ಪಂಚಾಯತ್ ಅಧಿಕಾರಿಗಳಾದಂಥ ಶ್ರೀನಿವಾಸ್ ಪಿಡಿ ಅವರಿಗೆ ಮನವಿ ಮಾಡಿದ್ವಿ. 3 ತಿಂಗಳಿಂದ ಸುಮಾರು 9 ತಿಂಗಳಿಂದ ಮಿನರಲ್ ವಾಟರ್ ಕೆಲಸ ಮಾಡ್ತಾಯಿಲ್ಲ. ಇಲ್ಲಿ ಸುಮಾರು ಅಂದರೆ ಒಂದು 5ರಿಂದ 6 ಸಾವಿರ ಜನ ಪಂಚಾಯತಿಯಲ್ಲಿ ವಾಸ ಮಾಡ್ತಾಯಿದ್ದಾರೆ. ಬಡವರಿದ್ದಾರೆ, ಕಾರ್ಮಿಕರಿದ್ದಾರೆ. ದಿನನಿತ್ಯ ಬಳಸುವಂಥ ನೀರಿಗೆ ಹಾಹಾಕಾರವಾಗಿದೆ. ಅದನ್ನು ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒತ್ತಾಯ ಮಾಡಿದ್ವಿ. ಆದರೆ ಇದುವರೆಗೂ ಯಾವುದೇ ಥರ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ನಮಗೆ. ಆದ್ದರಿಂದ ಕೂಡಲೇ ಇದನ್ನು ಗಮನಹರಿಸಿ ಅಂತೇಳಿ ಮಾನ್ಯ ಇವರಿಗೆ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೂ ಗಮನ ಕೊಡಿ ಅಂತ ಹೇಳಿದ್ವಿ. ಕುಡಿಯುವ ನೀರಿನ ಘಟಕವನ್ನ ದುರಸ್ತಿ ಮಾಡಲು ನಮ್ಮ ಬಳಿ ಹಣವಿಲ್ಲ. ಮೇಲಧಿಕಾರಿಗಳ ಗಮನಕ್ಕೆ ಪತ್ರದ ಮುಖೇನ ತಿಳಿಸಲಾಗಿದೆ. ಹಣ ಬಿಡುಗಡೆಯಾದ ಬಳಿಕ ಸರಿಪಡಿಸುತ್ತೇವೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಹಾರಿಕೆಯ ಉತ್ತರ ನೀಡಿದ್ದು ಈಗ ಪರೀಕ್ಷಾ ಸಮಯವಾಗಿರುವ ಕಾರಣ ಮಕ್ಕಳು ಓದುವ ಸಮಯವನ್ನ ಬಿಟ್ಟು ತಂದೆ ತಾಯಿಯೊಂದಿಗೆ 2 ಕಿಲೋಮೀಟರ್ ದೂರ ನೀರು ತರಲು ತೆರಳುತ್ತಿದ್ದಾರೆ. ಇದರಿಂದ ಅವರ ಸಮಯ ವ್ಯರ್ಥವಾಗ್ತಿದ್ದು ಮಕ್ಕಳ ಉಜ್ವಲ ಭವಿಷ್ಯ ಹಾಳಾಗುವ ಆತಂಕ ಕೇಳಿಬರ್ತಿದೆ. ಆದ್ದರಿಂದ ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕುಡಿಯುವ ನೀರಿನ ಘಟಕವನ್ನು ಶೀಘ್ರದಲ್ಲಿ ಸರಿಪಡಿಸಬೇಕು ಎಂದು ಗ್ರಾಮದ ಹಿರಿಯ ನಾಗರಿಕರು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ఆటో పట్టుకొని పోయి పాపం నీళ్ళు ఎత్తుకొని రావాలా పాపం ముసలోళ్ళు నీళ్ళు ఇప్పుడు ఏమిటి పంగలప్ప స్టాక్ పెట్టాలంటే ఇది. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಬ್ಯಾನ್ ಮಾಡಬೇಕಾದ ಅಪಾಯಕಾರಿ ಕೀಟನಾಶಕಗಳ ಮಾರಾಟಕ್ಕೆ ಕಡಿವಾಣ ಹಾಕುವಲ್ಲಿ ವಿಫಲವಾಗಿರುವ ಸರ್ಕಾರ ವಿಷಕಾರಿ ಸಂಸ್ಕೃತ ನೀರು ಹರಿಸುತ್ತಿರುವುದರಿಂದ ಜಿಲ್ಲೆಯ ಭೂಮಿ ಮಾತ್ರವಲ್ಲದೆ ಜೀವಜಲವೂ ವಿಷಮಯವಾಗಿ ಪರಿಣಮಿಸಿದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ರವಿಪ್ರಕಾಶ್ ಕಳವಳ ವ್ಯಕ್ತಪಡಿಸಿದ್ದಾರೆ.
ಬ್ಯಾನ್ ಮಾಡಬೇಕಾದ ಅಪಾಯಕಾರಿ ಕೀಟನಾಶಕಗಳ ಮಾರಾಟಕ್ಕೆ ಕಡಿವಾಣ ಹಾಕುವಲ್ಲಿ ವಿಫಲವಾಗಿರುವ ಸರ್ಕಾರ ವಿಷಕಾರಿ ಸಂಸ್ಕರಿತ ನೀರು ಹರಿಸುತ್ತಿರುವುದರಿಂದ ಜಿಲ್ಲೆಯ ಭೂಮಿ ಮಾತ್ರವಲ್ಲದೆ ಜೀವಜಲವು ವಿಷಮಯವಾಗಿ ಪರಿಣಮಿಸಿದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ರವಿಪ್ರಕಾಶ್ ಕಳವಳ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಜಿಲ್ಲೆಯ ಭೂಮಿ ಮಾತ್ರವಲ್ಲದೆ ಜೀವಜಲವು ವಿಷಮಯವಾಗಿದೆ. ಇತ್ತೀಚೆಗೆ ಸರ್ಕಾರಿ ಸಂಸ್ಥೆಯೊಂದು ನಡೆಸಿದ ಅಧ್ಯಯನವೊಂದರಲ್ಲಿ 74 ತರಕಾರಿಗಳ ಪೈಕಿ 19 ತರಕಾರಿಗಳಲ್ಲಿ ವಿಷಕಾರಿ ಅಂಶಗಳು ಪತ್ತೆಯಾಗಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಅರೆ ಸಂಸ್ಕರಿತ ವಿಷಕಾರಿ ನೀರನ್ನು ಈ ಭಾಗಕ್ಕೆ ಹರಿಸುತ್ತಿರುವುದು ತಡೆಯುವಲ್ಲಿ ವಿಫಲರಾದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಒಂದೆಡೆಯಾದರೆ, ಮತ್ತೊಂದೆಡೆ ಮಾನವನ ಜೀವಕ್ಕೆ ಕುತ್ತು ತರುವ ಅಪಾಯಕಾರಿ ಬಯೋ ಔಷಧಿಗಳ ಸರಬರಾಜನ್ನು ತಡೆಯುವಲ್ಲಿ ಅಧಿಕಾರಿಗಳು ವಿಫಲರಾಗುತ್ತಿರುವುದು ಜಿಲ್ಲೆಗೆ ಮಾರಕವಾಗಿ ಪರಿಣಮಿಸಿದೆ ಎಂದರು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೆಯಲಾಗುತ್ತಿದೆ. ಇದೇ ತರಕಾರಿ ವಿಷಮಯವಾಗಿವೆ ಎನ್ನುವ ವಿಚಾರವು ಕೃಷಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇಲ್ಲಿನ ಮಣ್ಣು, ಜೀವಜಲವನ್ನು ಕಾಪಾಡಲು ಸರ್ಕಾರದ ಮೇಲೆ ಒತ್ತಡ ಹೇರಬೇಕಿದೆ ಎಂದರು. ಇವತ್ತು ಬೋರ್ವೆಲ್ಗಳಲ್ಲಿ ವಿಷ ಬರ್ತಾ ಇರೋದ್ರಿಂದ ನಾವು ತರಕಾರಿಗೆ ಅದನ್ನು ಆಯಿಸ್ತೀವಿ. ಒಂದು ಕಡೆ ಕೀಟನಾಶಕಗಳನ್ನು ಇವತ್ತು ರಾಜ್ಯದಲ್ಲೇ ಮಾರಾಟ ಮಾಡಬಾರ್ದು ಅಂಥ ಒಂದು ಕೀಟನಾಶಕಗಳನ್ನು ಸರ್ಕಾರ ಬ್ಯಾನ್ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತ ಅಧಿಕಾರಿಗಳಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋಂಥ ಅಧಿಕಾರಿಗಳು ಒಂದು 10 ಸಾರಿ ಹೇಳಿರ್ಬೋದು ಜಿಲ್ಲಾಧಿಕಾರಿಗಳಿಗೆ. ನಾವು ಏನಿವತ್ತು ಬಯೋ ಔಷಧಿಗಳು ನಾವು ಸಿಂಪಡಣೆನೇ ಮಾಡಬಾರ್ದು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೂವು ಹಣ್ಣುಗೆ ನಾವೇನು ಹೊಡಿತಾ ಇದ್ದೀವಿ, ಹೂಗೆ ಆ ಒಂದು ಔಷಧಿ, ಬಯೋ ಔಷಧಿ, ಅದು ಹೊಡಿತಾ ಇದ್ರೆ ಮುಕ್ಕುಗಳಲ್ಲಿ, ಬಾಯಿಗಳಲ್ಲಿ ಕೂಡ ನೀರು ಬರ್ತದೆ. ನಾನೇ ಹೊಡೆದಿದ್ದೀನಿ. ನಮ್ಮ ಮನೆ ಹತ್ರ ಹೂವಿನ ರಾಶಿ ಹಾಕಿದಾಗ ಅದರೊಳಗೆ ಜರಿ ಹೋಯ್ತು. ಈಚೆ ಹೂವು ಎತ್ತೋಷ್ಟಕ್ಕೆ ಸತ್ತೋಗಿದೆ ಆ ಜರಿ ಹುಳ. ಆದರೆ ಮನುಷ್ಯನಿಗೆ ಎಷ್ಟು ತೊಂದರೆ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಭಾನುವಾರ ಕರೆ ನೀಡಿರುವ ಚಿಕ್ಕಬಳ್ಳಾಪುರ ಬಂದ್ಗೆ ರೈತ ಸಂಘವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು, ಈ ಹೋರಾಟಕ್ಕೆ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ಬೆಂಬಲ ಸೂಚಿಸುವ ಮೂಲಕ ವಿಷ ನೀರಿನಿಂದ ಜಿಲ್ಲೆಯನ್ನು ರಕ್ಷಿಸಿಕೊಳ್ಳಬೇಕಿದೆ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರದೀಪ್, ದೀಪು, ತ್ಯಾಗರಾಜ್, ಈಶ್ವರ ರೆಡ್ಡಿ, ನಾಗರಾಜ್, ಸುಬ್ರಮಣಿ, ನಟರಾಜ್, ಮನೋಜ್, ಅನಿತಮ್ಮ, ಮಧುಲತಾ ಇನ್ನಿತರರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾ ಸಪ್ಲೈ, ಕಾಲೇಜುಗಳ ಬಳಿ ಸುಖ ಸುಮ್ಮನೆ ಓಡಾಟ, ಏರಿಯಾಗಳಲ್ಲಿ ಹವಾ ಮೇಂಟೈನ್ ಮಾಡೋದು, ಹಫ್ತಾ ವಸೂಲಿ ಸೇರಿದಂತೆ ಇತರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಬಾಲ ಕಟ್ ಮಾಡಿ ಗಡೀಪಾರು ಮಾಡಲಾಗುವುದು ಎಂದು ದೊಡ್ಡಬಳ್ಳಾಪುರ ಉಪವಿಭಾಗ ಡಿವೈಎಸ್ಪಿ ಪಾಂಡುರಂಗ ಎಚ್ಚರಿಕೆ ನೀಡಿದ್ದಾರೆ. ರೌಡಿ ಶೀಟರ್ಗಳು ಹೆಚ್ಚಾಗಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿರುವ ಹಿನ್ನೆಲೆ ಇಂದು ದೊಡ್ಡಬಳ್ಳಾಪುರ ಡಿವೈಎಸ್ಪಿ ಉಪವಿಭಾಗದಲ್ಲಿ ರೌಡಿ ಪೆರೇಡ್ ನಡೆಸಲಾಯಿತು. ಇಂದು ಬೆಳ್ಳಂಬೆಳಗ್ಗೆ ನಡೆದ ರೌಡಿ ಪೆರೇಡ್ನಲ್ಲಿ ಉಪವಿಭಾಗದ ವ್ಯಾಪ್ತಿಯ ಒಟ್ಟು 7 ಪೊಲೀಸ್ ಠಾಣೆಗಳ 70ಕ್ಕೂ ರೌಡಿ ಶೀಟರ್ಗಳು ಭಾಗವಹಿಸಿದ್ರು. ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಸಮಾಜದಲ್ಲಿ ಸನ್ನಡತೆಯಿಂದ ಬದುಕುವಂತೆ ಸಲಹೆ ನೀಡಿದ್ರು. ಉದ್ದೇಶಪೂರ್ವಕವಾಗಿ ಕಾನೂನಿನ ಭಯವಿಲ್ಲದೆ ಜನಸಾಮಾನ್ಯರಿಗೆ ತೊಂದರೆ ನೀಡುವವರನ್ನ ರೌಡಿ ಪಟ್ಟಿಗೆ ಸೇರಿಸಲಾಗಿದೆ. ಕೆಲವರಿಗೆ ತಾನು ಮಾಡಿರುವ ತಪ್ಪಿನ ಅರಿವು ಬಂದಿದೆ, ಮತ್ತೆ ಕೆಲವರಿಗೆ ಇನ್ನೂ ತಿಳುವಳಿಕೆ ಬಾರದೆ ಪುನರಾವರ್ತಿತವಾಗಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿದ್ದಾರೆ. ಅಂತವರಿಗೆ ಮತ್ತಷ್ಟು ಕಾನೂನಿನ ಕಠಿಣ ಶಿಕ್ಷೆ ವಿಧಿಸಲಾಗುವುದು, ಗಡೀಪಾರು ಸಹ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ರೌಡಿ ಶೀಟರ್ಗಳು ಯಾವುದೇ ಕಾರಣಕ್ಕೂ ಸಮಾಜಘಾತುಕ ಕೃತ್ಯಗಳಲ್ಲಿ ಪಾಲ್ಗೊಳ್ಳಬಾರದು, ಅಂತಹ ಕೃತ್ಯಗಳಿಗೂ ಕುಮ್ಮಕ್ಕು ನೀಡಬಾರದು. ಎಲ್ಲರಿಗೂ ತಂದೆ, ತಾಯಿ, ಮಡದಿ, ಮಕ್ಕಳು ಇರ್ತಾರೆ. ಅವರಿಗೋಸ್ಕರ ರೌಡಿ ಶೀಟರ್ಗಳು ಬದುಕಬೇಕು. ಕೆಲವರು ಆಕಸ್ಮಿಕವಾಗಿ ಪರೋಕ್ಷವಾಗಿ ತಪ್ಪು ಮಾಡಿರಬಹುದು, ಇನ್ನು ಕೆಲವರು ಬೇಕಂತಲೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಅಂತವರ ಮೇಲೆ ನಮ್ಮ ಇಲಾಖೆ ಹೆಚ್ಚಿನ ನಿಗಾ ವಹಿಸಿ ಮತ್ತಷ್ಟು ಕಾನೂನಿನ ಕ್ರಮ ಕೈಗೊಳ್ಳುತ್ತೇವೆ. ಯಾರೇ ಶಿಫಾರಸು ಮಾಡಿದ್ರೂ ರೌಡಿ ಹಾಳಿಯಿಂದ ಹೆಸರು ತೆಗೆಯೋದಿಲ್ಲ. ರೌಡಿ ಶೀಟರ್ ಓಪನ್ ಮಾಡೋದಕ್ಕೆ ಕೇವಲ 1 ಗಂಟೆ ಸಾಕು, ಆದರೆ ರೌಡಿ ಪಟ್ಟಿಯಿಂದ ಹೆಸರು ತೆಗೆಯುವುದಕ್ಕೆ ಹಲವು ವರ್ಷಗಳೇ ಬೇಕಾಗುತ್ತೆ. ಆದ್ದರಿಂದ ಯಾರೂ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಾರದು ಎಂದರು. ರೌಡಿ ಶೀಟರ್ಗಳು ಹಳೆಯ ಚಾಳಿ ಮುಂದುವರಿಸಬಾರದು, ಸಮಾಜದಲ್ಲಿ ಗೌರವಯುತವಾದ ಜೀವನ ರೂಪಿಸಿಕೊಳ್ಳಬೇಕು.
ಅನಗತ್ಯ ತಂಟೆಗಳಲ್ಲಿ ಮೂಗು ತೂರಿಸಿದ್ರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಹುಷಾರ್ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕುಡಿದು ಗಲಾಟೆ ಮಾಡೋದು, ಅದು ರಾಬರಿಯ ಮಾಡೋದು, ಅಥವಾ ಅವರಿಗೆ ಬೆದರಿಸಿ ದುಡ್ಡು ತಗೊಳ್ಳೋದು, ಅಥವಾ ಗಾಂಜಾ ಹೊಡ್ಕೊಂಡು ಹೋಗೋದು, ಈ ಥರ ಏನಾದರೂ ನಮ್ಮ ಗಮನಕ್ಕೆ ಬಂದರೆ ಮಾತ್ರ ತುಂಬ ಗಂಭೀರ ಪರಿಣಾಮ ಎದುರಿಸಬೇಕಾದದ್ದು. ನೀವು ನಿಮಗೆ ಗಡಿಪಾರು ಮತ್ತು ಗುಂಡೆ ಹಾಕಂಥ ಗಂಭೀರ ಕೇಸುಗಳು ಕಟ್ಟಿಟ್ಟ ಬುತ್ತಿ ತಿಳ್ಕೊಳ್ಳಿ. ಸಮಾಜದ ಶಾಂತಿಯನ್ನು ಕದಡಲಿಕ್ಕೆ ಪ್ರಯತ್ನ ಮಾಡಬಾರ್ದು, ಅದರ ಆಲೋಚನೆಯೂ ನಿಮ್ಮ ತಲೆಯಲ್ಲಿ ಬರಬಾರ್ದು. ಆ ಥರ ಬಂದವರಿಗೆ ಮಾತ್ರ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಎಲ್ಲ ಇನ್ಸ್ಪೆಕ್ಟರ್ಗಳು ಅದನ್ನು ನೋಟ್ ಮಾಡ್ಕೊಂಡು ಯಾರ್ಯಾರು ಬಂದಿಲ್ಲ ಸಾರ್ಟ್ ಔಟ್ ಮಾಡಿ ಈ 3 ಕ್ಯಾಟಗಿರಿನ ಸಪ್ರೇಟ್ ಮಾಡಿ ತಗೊಂಬರ್ರಿ. ಥ್ಯಾಂಕ್ ಯು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಶ್ರೀನಿವಾಸಪುರ ಪಟ್ಟಣದ ಮಾರುತಿ ನಗರದಲ್ಲಿ ರಾಜಕಾಲುವೆ ಒತ್ತುವರಿಯಾಗುತ್ತಿದ್ದು ಮಳೆಗಾಲದಲ್ಲಿ ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯ ನಿವಾಸಿ ರಾಮಾಂಜನಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ಮಾರುತಿ ನಗರದಲ್ಲಿ ರಾಜಕಾಲುವೆ ಒತ್ತುವರಿಯಾಗುತ್ತಿದ್ದು ಮಳೆಗಾಲದಲ್ಲಿ ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯ ನಿವಾಸಿ ರಾಮಾಂಜನಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೊಲ್ಲೂರಿನಿಂದ ಶ್ರೀನಿವಾಸಪುರದ ಅಮಾನಿ ಕೆರೆಯವರೆಗೂ ಹರಿಯುವ ಸುಮಾರು 30 ಅಡಿ ಅಗಲದ ರಾಜಕಾಲುವೆಯು ಮಾರುತಿ ನಗರದ ಮೂಲಕ ಹಾದು ಹೋಗುತ್ತದೆ. ಕಳೆದ 20 ವರ್ಷಗಳಿಂದ ಸುಸ್ಥಿತಿಯಲ್ಲಿದ್ದ ಈ ಕಾಲುವೆಯನ್ನು ಕಳೆದ 15 ದಿನಗಳಿಂದ ಮಣ್ಣು ಸುರಿದು ಮುಚ್ಚಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾರುತಿ ನಗರದ ನಿವಾಸಿ ರಾಮಾಂಜನಪ್ಪ ಅವರು, ಕಾಲುವೆ ಮುಚ್ಚುತ್ತಿರುವುದರಿಂದ ಮಳೆ ಬಂದಾಗ ನೀರು ಸರಾಗವಾಗಿ ಹರಿಯಲು ಜಾಗವಿಲ್ಲದೆ ನಮ್ಮ ಮನೆಗಳಿಗೆ ನುಗ್ಗುವ ಸಾಧ್ಯತೆ ಇದೆ. ಈ ಬಗ್ಗೆ ಪುರಸಭೆ ಗಮನಕ್ಕೆ ತಂದರೂ ಅವರು ಕೇವಲ ಪರಿಶೀಲನೆ ನಡೆಸಿ ಸುಮ್ಮನಾಗಿದ್ದಾರೆ ಎಂದು ದೂರಿದ್ದಾರೆ. ಸಂತ್ರಸ್ತರು ನ್ಯಾಯಕ್ಕಾಗಿ ತಾಲೂಕು ಕಚೇರಿಗೆ ಅಲೆದಾಡುತ್ತಿದ್ದು ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ತಹಸೀಲ್ದಾರ್ ಇದು ಪುರಸಭೆ ವ್ಯಾಪ್ತಿಗೆ ಬರುತ್ತದೆ ಎಂದು ಕೈ ತೊಳೆದುಕೊಂಡಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಕಳೆದ 2 ದಿನಗಳಿಂದ ಸಂಪರ್ಕಕ್ಕೆ ಸಿಗುತ್ತಿಲ್ಲ, ಫೋನ್ ಕರೆಗಳಿಗೂ ಸ್ಪಂದಿಸುತ್ತಿಲ್ಲ ಎಂದು ರಾಮಾಂಜನಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಫೋನ್ ನಂಬರ್ ಅನ್ನು ಬ್ಲಾಕ್ ಮಾಡಿರಬಹುದೆಂಬ ಸಂಶಯವಿದೆ. ಬೇರೆ ನಂಬರ್ನಿಂದ ಕರೆ ಮಾಡಿದರೆ ರಿಂಗ್ ಆಗುತ್ತಿದೆ, ಆದರೆ ಯಾರೂ ಉತ್ತರಿಸುತ್ತಿಲ್ಲ. ನಮ್ಮ ಬಳಿ ಎಲ್ಲ ದಾಖಲೆಗಳು ಮತ್ತು ಫೋಟೋಗಳಿವೆ ಎಂದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಇದು ರಾಜಕಾಲುವೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ರಾಜಕಾಲುವೆ ಬಂದ್ಬಿಟ್ಟು ಕೊಳ್ಳೂರಿಂದ ಹಿಡಿದು ನಮ್ಮದು ಶ್ರೀನಿವಾಸಪುರ ಅಮಾನಿ ಕೆರೆವರೆಗೂ ಇದು ರಾಜಕಾಲುವೆ 30 ಅಡಿ ಅಂತ ಹೇಳ್ತಾರೆ ದೊಡ್ಡವರೆಲ್ಲ ಸೇರಿ. ನಾನು ಬಂದು ಒಂದು 20 ವರ್ಷ ಆಯ್ತು ಇಲ್ಲಿ ಮನೆಗೆ. 20 ವರ್ಷದಿಂದ ಈ ಕಾಲುವೆ ಹಂಗೆ ಇತ್ತು. ಈ ಒಂದು ವಾರ 15 ದಿವಸದಿಂದ ಇಲ್ಲಿ ಮಣ್ಣೆಲ್ಲ ಹೊಡೆದು ನ್ಯೂಸೆನ್ಸ್ ಮಾಡಿ ಮನೆಗಳಿಗೆಲ್ಲ ಮಳೆ ಬಂದರೆ ನೀರೆಲ್ಲ ಬರೋದಕ್ಕೆ ಅವಕಾಶ ಜಾಸ್ತಿ ಇದೆ. ದಯವಿಟ್ಟು ನಾವು ಇವ್ರಿಗೆ ಹೇಳಿದ್ವಿ, ಯಾರು ಪುರಸಭೆಯವ್ರಿಗೆ ಹೇಳಿದ್ವಿ, ಅವರು ಬಂದು ಪರಿಶೀಲನೆ ಮಾಡಿದ್ರು. ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಇದುವರೆಗೂ ಅವರೂ ಬರಲಿಲ್ಲ. ತಾಲೂಕು ಆಫೀಸ್ ಹತ್ರ ಹೋಗಿ ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡಿದ್ದಕ್ಕೆ ಅದು ನಮಗೆ ಬರೋಲ್ಲ, ರಾಜಕಾಲುವೆ ಬರೋದು ಪುರಸಭೆಯವ್ರಿಗೆ, ಅಲ್ಲೋಗಿ ಕಂಪ್ಲೇಂಟ್ ಮಾಡಿರಿ ಅಂದರು. ನಾನು ನಿನ್ನೆನಿಂದ 2 ದಿವಸದಿಂದ ಪುರಸಭೆಗೆ ಸುತ್ತಾ ಇದ್ದೀನಿ. ಅಲ್ಲಿ ಚೀಫ್ ಆಫೀಸರ್ ಸಾಹೇಬರು ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರೆ ಫೋನ್ಗೂ ಸ್ಪಂದಿಸ್ತಾ ಇಲ್ಲ. ನಮಗೆ ತುಂಬ ಅವ್ಯವಸ್ಥೆ ಆಗಿಬಿಟ್ಟಿದೆ ಸ್ವಾಮಿ ಇಲ್ಲಿ. ಅದಕ್ಕೆ ನಾನು ಇವಾಗ ಇನ್ನೂ ಒಂದು ಸರಿ ನಾನು ಮುನ್ಸಿಪಲ್ ಆಫೀಸ್ ಹತ್ರ ಹೋಗಿ ಮೆಮೊರಾಂಡಮ್ ಕೊಡೋದಕ್ಕೆ ಈಗಲೂ ಹೋಗಿದ್ದೆ. ಒತ್ತುವರಿ ತೆರವುಗೊಳಿಸಿ ಮಳೆಗಾಲದಲ್ಲಿ ಸಂಭವಿಸಬಹುದಾದ ಅನಾಹುತವನ್ನು ತಪ್ಪಿಸಬೇಕೆಂದು ಮಾರುತಿ ನಗರದ ನಿವಾಸಿಗಳು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಫ್ರೆಂಡ್ ಬರ್ತ್ಡೇ ಪಾರ್ಟಿಯಲ್ಲಿ ಮಜಾ ಮಾಡಲು ರಾಬರಿಗೆ ಇಳಿದಿದ್ದವರ ಹೆಡೆಮುರಿ ಕಟ್ಟುವಲ್ಲಿ ದೊಡ್ಡಬಳ್ಳಾಪುರ ಪೊಲೀಸರು ಯಶಸ್ವಿಯಾಗಿದ್ದು ಮಜಾ ಮಾಡಲು ಹೋಗಿ ಕಂಬಿ ಹಿಂದೆ ಸೇರಬೇಕಾದ ಸ್ಥಿತಿಗೆ ತಲುಪಿರುವುದು ವಿಪರ್ಯಾಸವೇ ಸರಿ. ಅಂದು ಫ್ರೆಂಡ್ನ ಬರ್ತ್ಡೇ ಇದ್ದ. ಒಂದೇ ಊರಿನ 5 ಮಂದಿ, ಒಬ್ಬ ಕೋಲಾರದ ಮಾಲೂರು ಮೂಲದವನು ಸೇರಿ ಬರ್ತ್ಡೇ ಬಾಯ್ಗೆ ಕೇಕ್ ಕಟ್ ಮಾಡಿಸಿ
ಬರ್ತ್ಡೇ ಪಾರ್ಟಿ ಮಾಡಲು ಮಾರ್ಚ್ 10ರ ರಾತ್ರಿ ಸುಮಾರು 11 ಗಂಟೆಗೆ ಬಾರ್ನಿಂದ ಎಣ್ಣೆ ತಂದು ಕುಡಿಯೋದಕ್ಕಾಗಿ ಗೀತಂ ಕಾಲೇಜು ಹಿಂಭಾಗ ಕುಳಿತುಕೊಳ್ತಾರೆ. ಒಂದೇ ರೌಂಡ್ಗೆ ತಂದಿರೋ ಎಲ್ಲ ಎಣ್ಣೆ ಮುಗಿಸಿದ್ದಾರೆ. ಅದು ಆ ಕುಡುಕರಿಗೆ ಸಾಕಾಗಿರೋದಿಲ್ಲ. ಆ ಎಣ್ಣೆಯಲ್ಲಿ ಕಿಕ್ ಬಂದಿರೋದಿಲ್ಲ. ಇನ್ನು ಕಿಕ್ ಬೇಕೆಂದ್ರೆ ಮತ್ತೆ ಎಣ್ಣೆ ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲರ ಜೇಬ್ಗಳನ್ನು ಚೆಕ್ ಮಾಡಿಕೊಂಡಿದ್ದಾರೆ. ಆದರೆ ಯಾರ ಜೇಬಿನಲ್ಲೂ ದುಡ್ಡು ಇರೋದಿಲ್ಲ. ಏನಾದರೂ ಮಾಡಿ ಕುಡಿಲೇಬೇಕು ಎಂದು ತೀರ್ಮಾನಿಸಿ ಗೀತಂ ಕಾಲೇಜು ರೋಡನ್ನು ಹಿಡಿತಾರೆ. ಮಾರ್ಚ್ 11ರ ಮುಂಜಾನೆ ಸುಮಾರು 12:40 ಸಮಯದಲ್ಲಿ ಈ ಪೊರ್ಕಿಗಳಿಗೆ ಸಿಕ್ಕಿದ್ದು ಗೀತಂ ಕಾಲೇಜಿನ ವಿದ್ಯಾರ್ಥಿಗಳು. ಅನ್ಯ ಕೆಲಸದ ಮೇರೆಗೆ ಪಿಜಿಯಿಂದ ಹೊರಬಂದಿದ್ದಾಗ ಕುಡಿದ ಅಮಲಿನಲ್ಲಿ ವಿದ್ಯಾರ್ಥಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೊಡೆದು ಬಡೆದು ಮೊಬೈಲ್ ಹಾಗೂ ಜೇಬುಗಳಲ್ಲಿದ್ದ ಹಣವನ್ನು ಕಸಿದುಕೊಳ್ತಾರೆ. ನಂತರ ಬಲವಂತವಾಗಿ ಮೊಬೈಲ್ ಪಾಸ್ವರ್ಡ್ ಪಡೆದು ಆನ್ಲೈನ್ ಮೂಲಕ ಹಣವನ್ನು ದೋಚುತ್ತಾರೆ. ಹೀಗೆ ಇಬ್ಬರ ಬಳಿ ಸಾವಿರಾರು ರೂಪಾಯಿ ಹಣ ರಾಬರಿ ಮಾಡಿ ಕುಡಿದು ಎಂಜಾಯ್ ಮಾಡ್ತಾರೆ. ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಾರ್ಚ್ 11ರಂದು ದೂರು ದಾಖಲಾಗುತ್ತದೆ. ದೂರು ದಾಖಲಾಗ್ತಿದ್ದಂತೆ ಪೋಖರಿಗಳು ಮಾಯವಾಗ್ತಾರೆ. ಆದರೆ ಪೊಲೀಸರು ಪೊರ್ಕಿಗಳ ಬೆನ್ನತ್ತಿ ದೂರು ದಾಖಲಾದ ಕೆಲವೇ ಗಂಟೆಗಳಲ್ಲಿ 5ರನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರಿಸಿದ್ದಾರೆ. ಓರ್ವ ತಲೆಮರೆಸಿಕೊಂಡಿದ್ದಾನೆ. ಅವನ ಸೆರೆಗೂ ಪೊಲೀಸರು ಬಲೆ ಬೀಸಿದ್ದಾರೆ. ಸೊಣ್ಣಪ್ಪನಹಳ್ಳಿಯ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿರುವ A1 ಆರೋಪಿ ಆನಂದ್ ಕುಮಾರ್, A2 ಡ್ರೈವರ್ ತಿಲಕ್, A3 ಆರೋಪಿ ಗಾರೆ ಕೆಲಸಗಾರ ಆಕಾಶ್, A4 ಡ್ರೈವರ್ ಮುನೇಗೌಡ, A5 ಕೋಲಾರದ ಮಾಲೂರು ಮೂಲದ ಅಕ್ಷಯ್ ಕುಮಾರ್ ಸದ್ಯ ತಲೆಮರೆಸಿಕೊಂಡಿದ್ದಾನೆ. A6 ಗೌತಮ್ ಬಂಧಿತ ಆರೋಪಿಗಳು ಎಂದು ತಿಳಿದು ಬಂದಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಜನರ ಸಮಸ್ಯೆಗಳನ್ನ ಅರಿತು ಸ್ಥಳದಲ್ಲೇ ಪರಿಹಾರ ಮಾಡುವ ಮೂಲಕ ಜನರ ಮನೆ ಬಾಗಿಲಿಗೆ ಆಡಳಿತವನ್ನ ಕೊಂಡೊಯ್ಯುವ ವಿನೂತನ ಕಾರ್ಯಕ್ರಮ ಇಂದು ಕೊರಟಗೆರೆಯಲ್ಲಿ ನಡೆಯಿತು. ತುಮಕೂರು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಕೊರಟಗೆರೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಜನಸಂಪರ್ಕ ಸಭೆ ಆಯೋಜಿಸಿ ಜನರ ಸಮಸ್ಯೆಗೆ ಪರಿಹಾರ ನೀಡುವ ಕೆಲಸ ಮಾಡಲಾಯಿತು. ಪ್ರಸ್ತುತ ಬೇಸಿಗೆ ಆರಂಭವಾಗಿರುವ ಕಾರಣ ಸಮರ್ಪಕ ಕುಡಿಯುವ ನೀರಿನ ಪೂರೈಕೆ, ಅಗ್ನಿ ಅನಾಹುತಗಳ ತಡೆಗಟ್ಟುವಿಕೆ ಸೇರಿದಂತೆ ಇತರೆ ಕ್ರಮ ಕೈಗೊಳ್ಳಬೇಕು ಎಂದು ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅಧಿಕಾರಿಗಳಿಗೆ ಸೂಚಿಸಿದರು. ಕೊರಟಗೆರೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆಯ ಸಿದ್ಧತೆಗಳು ಹಾಗೂ ಅನಿಲ ಪೂರೈಕೆಯಲ್ಲಿನ ಅವ್ಯವಹಾರಗಳ ತಡೆಗಟ್ಟುವಿಕೆಯಂತಹ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಿದರು. ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರು ಹಾಗೂ ರೈತರು ತಮ್ಮ ಆಗುತ್ತಿರುವ ತೊಂದರೆಗಳ ಕುರಿತು ಅರ್ಜಿ ಮುಖೇನ ರೈತರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಬೈಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಚರಂಡಿ ಸ್ವಚ್ಛಗೊಳಿಸಿಲ್ಲ ಎಂದು ಮನವಿ ನೀಡಿದ ಗ್ರಾಮಸ್ಥರು ಸ್ವಚ್ಛ ಭಾರತ್ ಮಿಷನ್ ಯೋಜನೆ, 15ನೇ ಹಣಕಾಸಿನ ಯೋಜನೆ, ವರ್ಗ 1ರ ಹಣವನ್ನು ಸ್ವಚ್ಛತೆಗೆ ಉಪಯೋಗಿಸುವಂತೆ ತಾಲೂಕು ಪಂಚಾಯಿತಿ ಇಒಗೆ ಕೂಡಲೇ ಈ ಸ್ವಚ್ಛತೆ ಕಾರ್ಯ ಮುಗಿಸಿ ಎಂದು ಸೂಚನೆ ನೀಡಿದರು. ತೀತಾ ಗ್ರಾಮ ಪಂಚಾಯಿತಿ ವೀರಾಪುರ ಕಂದಾಯ ಗ್ರಾಮ ಮನೆಗಳಿಗೆ ಹಕ್ಕುಪತ್ರ ನೀಡಿದ್ರು. ಖಾಸಗಿ ವ್ಯಕ್ತಿಗಳ ಹೈಕೋರ್ಟ್ನಲ್ಲಿ ದಾವೆ ಹೂಡಿ ನಮಗೆ ಬೆದರಿಕೆ ಹಾಕುತ್ತಿದ್ದಾರೆಂದು ನಿವೇಶನ ರಹಿತ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ರು. ತೀತಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಾಪುರ ಗ್ರಾಮ ಸರ್ವೆ ನಂಬರು 27/3ರಲ್ಲಿ 43 ವರ್ಷನ ವಾಸ ಮಾಡ್ತಾ ಇದ್ದೀವಿ. ಏಕಾಏಕಿ ಬಂದ್ಬಿಟ್ಟು 2009 ನಮ್ಮ ಹೆಸರು ಪಾಣಿ ಆಗೈತೆ ಅಂತ ಹೇಳ್ಬಿಟ್ಟು ಮೆಳೆಹಳ್ಳಿಯವರು ಹನುಮಂತಯ್ಯ ಬಿನ್ ರಾಮಚಂದ್ರಯ್ಯ ನಾರಾಯಣಪ್ಪ ಇವರುಗಳು ಬಂದು ಕೇಸ್ ಹಾಕಿವ್ರೆ. ಕಾರಣ ನಮಗೆ ಮನೆ ನಮ್ಮ ಜಾಗ ಬಿಟ್ಬಿಡ್ರಿ, ನಮ್ಮ ಹೆಸರು ಆಗೈತೆ 15 ಗುಂಟೆ ಅಂತ ಹೇಳ್ಬಿಟ್ಟು ಅವರು ಬೆಂಗಳೂರು ಹೈಕೋರ್ಟ್ಗೆ ಹೋಗ್ಯವ್ರೆ. ಆಮೇಲೆ ಕಾಂಪಿಟೇಷನ್ಗೆ ಬಂದವ್ರೆ ಅಂದರೆ ನಮ್ಗೆ ಇಷ್ಟು ದುಡ್ಡು ಕೊಟ್ಟರೆ ಬಿಡ್ರಿ ಅಂತ ಹೇಳ್ಬಿಟ್ಟು ಮೊನ್ನೆ ಇಒ ಮೇಡಮ್ ಅವರು ಬಂದಿರೋ ಮೀಟಿಂಗ್ ಕಲೆ ಹಾಕಿದ್ರು. ಇಷ್ಟು ಕಾಂಪಿಟೇಷನ್ ಕೇಳ್ತಾವ್ರೆ, ಇಲ್ಲಾಂದರೆ ಯಾವ ಟೈಮ್ ಬೇಕಾದ್ರೂ JCB ಇಕ್ಕಿ ಮನೆ ಕೆಡಬೇಕು ಅಂತಂತೇಳಿ ಹೇಳಿರು. ತೀತಾ ಪಂಚಾಯತ್ ಒಳಗೆ ಮೀಟಿಂಗಿಗೆ ಇದೇ ಮಾತು ಹೇಳಿರು. ನಾವು ಯಾವುದೇ ಕಾರಣಕ್ಕೂ ಸತ್ರಲ್ಲೇ ಬದುಕಿರಲ್ಲೇ ನಾವು ಬಿಡೋದಿಲ್ಲ, ನಾವು ಅದೇ ಜಾಗನೇ ಹಿಂಗಿರ್ಬೇಕಾದ್ರೆ ಇವಾಗ ಅದೇ ಉದ್ದೇಶಕ್ಕೆ ಬಂದಿಲ್ಲಿ DC ಮೇಡಮ್ ಅವ್ರನ್ನ ಮೀಟ್ ಮಾಡಿದ್ವಿ. ನಮಗೆ ಕೆರೆ ಅವಶ್ಯಕತೆ ಅಲ್ಲ, ನಮ್ಗಲ್ಲಿ ಸೈಟು ಮನೆ ಎಲ್ಲ ಕೊಟ್ಟಿದ್ದು ಹೇಮಾವತಿ ಜಲಾಶಯದವರು
ನಮಗೆ ಆ ತೀರ್ಥಹಳ್ಳಿ ಜಲಾಶಯದ ಅವಶ್ಯಕತೆ ನಮಗೇನು ಇಲ್ಲ. ನಮಗೆ ಕೆರೆ ಹೊಡೆದಾಕ್ಬಿಟ್ರಿ, ನಮಗೇನು ಹಳೆ ಊರು ವೀರಾಪುರ ಏನೈತೆ ಅದೇ ಕೊಡ್ರಿ ನಮಗೆ. ವರ್ಷದಂತ 3 ಗ್ರಾಮದಾಗೆ ಇರೋದು, ಬೇರೆ ಇಲ್ಲ. ನಮ್ಮದು 8 ಮನೆಗಳು ಇವಾಗ ಕೋರ್ಟಿಗೆ ಹಾಕಿಕೊಂಡು ನಮಗೆ ಪರಿಹಾರ ಕೊಡ್ರಿ ಅಂತ ನಮ್ಮನ್ನು ಬೆದರಿಕೆ ಇಟ್ಟವ್ರೆ. ನೋಟಿಸ್ ಕಳಿಸೋದು, ನೈಟು ನಾವು ಇಲ್ದಾಗ ಬೆಳಗ್ಗೆ ಹೊತ್ತು ಬರೋದು ಹೆಂಗಸರನ್ನ JCB ಕರೆಸ್ತೀವಿ, ಒಡಾಕಿಸ್ತೀವಿ ಅನ್ನೋದು. ಪಂಚಾಯತಿಗೆ ಒಂದು 10 ಅರ್ಜಿ ಕೊಟ್ಟಿದ್ದೀವಿ. ಯಾರು ಬಂದು ಸೆಕ್ರೆಟ್ರಿ ಆಗಲಿ PDO ಆಗಲಿ ಯಾರೇ ಆಗಲಿ ಏನು ಬಂದು ಒಂದು ಕಲ್ಲು ಅಳದಿಲ್ಲ, ಒಂದು ಕಲ್ಲು ಹಾಕಿಲ್ಲ, ಏನೂ ಇಲ್ಲ. ನಮ್ಮನ್ನು ಭಾಳ ಹಿಂಸೆ ಕೊಡ್ತಾವ್ರೆ. ನಾವು ಸತ್ರೂ ಊರು ಬಿಡಲ್ಲ. ಬಿಟ್ಟರೆ ಇಡೀ ವೀರಾಪುರೆಲ್ಲ ಒಡೆದಾಕಿ ಜಲ ಒಡಾಕಲಿ, ನಾವು ಬಿಟ್ಕೊಡ್ತೀವಿ. ನಮ್ದು ಇಷ್ಟೇ ಕೊನೆ ತೀರ್ಮಾನ. ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ಮಾತನಾಡಿ, ತಾಲೂಕಿನ ರೈತರಿಗೆ ಬಹಳ ಅನ್ಯಾಯವಾಗ್ತಿದೆ. 40 ವರ್ಷಗಳಿಂದ ಸಾಗುವಳಿ ನೀಡದೆ ರೈತರು ಅಲೆದಾಡುತ್ತಿದ್ದಾರೆ. ರೈತರ ಜಮೀನುಗಳನ್ನು ವಾಣಿಜ್ಯ ಸಂಸ್ಥೆಗಳು ಒತ್ತುವರಿ ಮಾಡಿಕೊಂಡಿವೆ. ರೈತರಿಗೆ ಉದ್ಯೋಗ ಸೃಷ್ಟಿಸದೆ ಅನ್ಯಾಯ ಮಾಡುತ್ತಿದ್ದಾರೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಗರಡಿ ಮನೆ ಹೊಸದಾಗಿ ನಿರ್ಮಿಸಿಕೊಡುವಂತೆ ಪೈಲ್ವಾನ್ ಸಿದ್ದರಾಜು ಮನವಿ ಮಾಡಿದ್ದಾರೆ. ಸತೀಶ್, CTV ನ್ಯೂಸ್, ಕೊರಟಗೆರೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಓಕೆ, ನಿಮ್ ಫೇವರೇಟ್ ಹೀರೋ ಯಾರು? ನಮ್ಮಪ್ಪ. ಅಪ್ಪನ ಬಗ್ಗೆ ಒಂದು ಹಾಡು ಬೇಡ, ಒಂದು ಪದ, ಒಂದೇ ಒಂದು ಅಪ್ಪ. ನಾನು ಯಾವ್ದೋ 10 ಜನ ನೋಡಿ ಡನ್ ಅದನ್ನಲ್ಲ, ನಾನು ನೋಡಿದಿರೋ 10 ಜನನು ಡನ್ಗಳೇ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಪುಷ್ಪ ಅಂತ ಫ್ಲವರ್ ಅನ್ಕೊಂಡ್ವಾ, ಫೈರ್ ಕಾದು ఇట్టాడిదేదో అవుద్దని అన్నిసార్లు అడిగారు. ఎక్కడికి వెళ్తున్నావు అని. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ.
ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್ ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ಎಂಜಿ ರೋಡ್, ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್, ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಕೈ ಮಹಿಳಾ ಅಡ್ಡಾದಲ್ಲಿ ಎಲ್ಲ ತರಹದ ಬಟ್ಟೆಗಳ ಮೇಲೆ 50% ರಿಯಾಯಿತಿ. ಈ ಆಫರ್ ಮಾರ್ಚ್ 1ರಿಂದ 20ರವರೆಗೆ ಮಾತ್ರ. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ರೆಡಿ ಡ್ರೆಸ್ಸಸ್, ಆಲ್ ಟೈಪ್ಸ್ ಆಫ್ ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್ಸ್ 50% ರಿಯಾಯಿತಿ ದರದಲ್ಲಿ. ಕಾಟನ್ ಸ್ಯಾರೀಸ್, ಶಿಫಾನ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್, ಬನಾರಸ್, ಫ್ಯಾನ್ಸಿ ಸ್ಯಾರೀಸ್, ಖಾದಿ ಸ್ಯಾರೀಸ್, ಬ್ರಾಂಡೆಡ್ ಲಿನಿನ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಸ್ಯಾರೀಸ್ 50% ಡಿಸ್ಕೌಂಟ್ ಓನ್ಲಿ 20 ಡೇಸ್. ಇನ್ನು ಯಾಕೆ ತಡ, ಬೇಗ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಎಂಜಿ ರೋಡ್, ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್, ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮತಪಟ್ಟಿ ಪರಿಷ್ಕರಣೆ ರಾಜ್ಯಾದ್ಯಂತ ನಡೆಯುತ್ತಿದ್ದು, ಜೆಡಿಎಸ್ ವರಿಷ್ಠರಾದ ಎಚ್.ಡಿ. ದೇವೇಗೌಡ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾರ್ಗದರ್ಶನದಂತೆ ಕೊರಟಗೆರೆಯಲ್ಲಿ ಬೂತ್ ಮಟ್ಟದ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ನಿಂಗಪ್ಪ ಅಧ್ಯಕ್ಷತೆಯಲ್ಲಿ ಕೊರಟಗೆರೆ ಪಟ್ಟಣದ ಸಾದರ ಸಮುದಾಯ ಭವನದಲ್ಲಿ ಕಾರ್ಯಕರ್ತರ ಕಾರ್ಯಾಗಾರ ನಡೆಯಿತು. ಮತಪಟ್ಟಿಯಲ್ಲಿ ಅನಧಿಕೃತ ವ್ಯಕ್ತಿಗಳ ಪಟ್ಟಿ ಇರುವುದನ್ನು ತಪ್ಪಿಸಲು 2 ಕಡೆಗಳಲ್ಲಿ ಕೆಲವರು ಮತ ಚಲಾಯಿಸುತ್ತಿದ್ದ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದ್ದವು. 18 ವರ್ಷ ಮೇಲ್ಪಟ್ಟ ಯುವಕ ಯುವತಿಯರು ಮತಪಟ್ಟಿಯಲ್ಲಿ ಸೇರಿಸಲು ಕಾರ್ಯಾಗಾರ ಆಯೋಜಿಸಲಾಗಿದೆ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಮಾಲೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಭೂ ಹಗರಣಗಳು ನಡೆಯುತ್ತಿವೆ. ಚನ್ನಿಗರಾಯಪುರದಲ್ಲಿ ಸರ್ಕಾರಿ ಗೋಮಾಳ ಜಮೀನು ಉಪವಿಭಾಗದ ಸಹಾಯಕ ಕಮಿಷನರ್ ಆಗಿ ಕೆಲಸ ಮಾಡಿದ್ದ ಮೈತ್ರಿ ಅವರು ಭೂಮಾಫಿಯಾದವರೊಂದಿಗೆ ಕೈಜೋಡಿಸಿ ಸರ್ಕಾರಿ ಆಸ್ತಿ ಲೂಟಿ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಕರ್ನಾಟಕ ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷ ಹುವಳ್ಳಿ ಪ್ರಕಾಶ್ ಆರೋಪ ಮಾಡಿದ್ದಾರೆ. ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಹುವಳ್ಳಿ ಪ್ರಕಾಶ್, ಈ ಹಿಂದೆ ಎಸಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮೈತ್ರಿಯವರು ಸರ್ಕಾರಿ ಗುಂಡು ತೋಪುಗಳು, ಕೆರೆ ಅಂಗಳ ಮತ್ತು ಸಾರ್ವಜನಿಕ ರಸ್ತೆಗಳನ್ನು ಒತ್ತುವರಿದಾರರಿಂದ ಮುಕ್ತಗೊಳಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಹಾಗಾಗಿ ಡಾಕ್ಟರ್ ಮೈತ್ರಿಯವರು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಲು ಅನರ್ಹರಾಗಿದ್ದು, ಅವರನ್ನು ಕೂಡಲೇ ಮಾತೃ ಇಲಾಖೆಗೆ ವಾಪಸ್ ಕಳಿಸಬೇಕೆಂದು ಒತ್ತಾಯಿಸಿ ಮಾರ್ಚ್ 20ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದಾರೆ. ಈ ಬಾರಿ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ದಿನ ಬಿಟ್ಟು ದಿನ ಬಂದಿದ್ದು, ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಿಸಬೇಕೆಂದು ಡಿವೈಎಸ್ಪಿ ಗೋಪಿ ಹೇಳಿದರು. ರಂಜಾನ್ ಹಾಗೂ ಯುಗಾದಿ ಹಬ್ಬದ ಅಂಗವಾಗಿ ನಗರ ಪೊಲೀಸ್ ಠಾಣಾ ಸಭಾಂಗಣದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಹಿಂದೂಗಳಿಗೆ ಯುಗಾದಿ ಹಾಗೂ ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಪವಿತ್ರ ಹಬ್ಬಗಳಾಗಿವೆ. 2 ಹಬ್ಬಗಳನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಈ ಮೂಲಕ ಎಲ್ಲರೂ ಸಾಮರಸ್ಯ ಮೆರೆದು
ಮುಂದುವರಿಯಬೇಕು. ಕಿಡಿಗೇಡಿಗಳು ಹರಡುವ ವದಂತಿಗಳಿಗೆ ಕಿವಿ ಕೂಡದೆ ಶಾಂತಿಯುತವಾಗಿ ಎಲ್ಲರೂ ಹಬ್ಬವನ್ನು ಆಚರಿಸಬೇಕು. ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಗುವುದು ಎಂದರು. ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್, ಸಬ್ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಧರ್ಮಶೇಖರ್, ವಿಶ್ವ ಹಿಂದೂ ಪರಿಷತ್ ಮುಖಂಡ ಅರುಣ್ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಕೀಯ ಭವಿಷ್ಯ ನೀಡಿದ ಜಿಲ್ಲೆಗೆ ಮೋಸ ಮಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಕೃಷ್ಣ ಬೈರೇಗೌಡ ವಿರುದ್ಧ ನೀರಾವರಿ ಹೋರಾಟಗಾರರು ಆಕ್ರೋಶ. ತ್ಯಾಜ್ಯ ನೀರು ಗುಣಮಟ್ಟದಲ್ಲಿ ಚರ್ಚೆಗೆ ಪಂಥಾಹ್ವಾನ. ಭಾನುವಾರದ ಬಂದ್ಗೆ ಬಿಜೆಪಿಯಲ್ಲೇ ಗೊಂದಲ. ರೈತ ಸಂಘಟನೆಗಳು, ನೀರಾವರಿ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ. ಬಿಜೆಪಿ ಅಯೋಮಯ. ಬಂದ್ಗೆ ಜಿಲ್ಲಾಧ್ಯಕ್ಷರ ಸಹಮತ, ಸಂಸದರ ವಿರೋಧ. ಹೆಚ್ಎನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಸಿಎಂ ಡಿಸಿಎಂಗೆ ಬೀಜ ನಿಗಮದ ಅಧ್ಯಕ್ಷ ನಂದಿ ಆಂಜನಪ್ಪ ಪತ್ರ. ರಾಜ್ಯ ಸರ್ಕಾರದ ಮನವೊಲಿಸಿ 6 ತಿಂಗಳೊಳಗೆ 3ನೇ ಹಂತದ ಶುದ್ಧೀಕರಣ, ಇಲ್ಲವಾದರೆ ರಾಜಕೀಯ ನಿವೃತ್ತಿ. ಜಿಲ್ಲಾ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಇದೆಯೇ? ಜಿಲ್ಲಾಧ್ಯಕ್ಷರ ಗಮನಕ್ಕೆ ಇಲ್ಲದೆ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ. ಸುದ್ದಿಗೋಷ್ಠಿಯಲ್ಲಿ ಒಪ್ಪಿಕೊಂಡ ಸೀಕಲ್ ರಾಮಚಂದ್ರ ಗೌಡ. ಬಂದ್ಗೆ ಸಹಮತ ಇದೆ ಎಂದ ಅಧ್ಯಕ್ಷ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.